Okay, so sorry for the disturbance. Actually, I have made this video, but it's gone due to surrounding whites, so I have stopped it. Okay, ಬರ್ರಿಪ್ಪ ಈಗ ಈ ವಿಡಿಯೋ ಅಲ್ಲೇ ನಾವು ಡಿಸ್ಕಸ್ ಮಾಡೋಣ್ರಿಪ್ಪ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G ಆಮೇಲೆ ತಗೋತೀನಿ. ಯಾಕಂದ್ರೆ ಆಲ್ಮೋಸ್ಟ್ 90% ನಿಮಗೆ ಅಂಡರ್ ಸೆಕ್ಷನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಪ್ರಾಬ್ಲಮ್ಸ್ ನಿಮಗೆ ಬರ್ತೈತ್ರಿಪ್ಪ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಒಳಗೆ ಸೇಮ್ ಐತಿ, ITR ಒಳಗೆ ಸೇಮ್ ಪ್ರಾಬ್ಲಮ್ಸ್ ಐತಿ, ಬಟ್ ಸ್ವಲ್ಪ ಮೈನರ್ ಚೇಂಜಸ್ ಐತ್ರಿಪ್ಪ, ಅದು ಆಮೇಲೆ ಹೇಳ್ತೀನಿ. ಫಸ್ಟ್ ಏನ್ರಿಪ್ಪ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB ಪ್ರಾಬ್ಲಮ್ಸ್ ನೋಡೋಣ್ರಿ. 80IB ಪ್ರಾಬ್ಲಮ್ಸ್ ಯಾಕಂದ್ರೆ 10 ಮಾರ್ಕ್ಸ್ ಒಳಗೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಓಕೆ ಬರೀಪ್ಪ. Question number 1. Ruchi Food Processing Limited, Ratnagiri, Maharashtra was incorporated on 17/5/2016. ಯಾವಾಗ ರಿಜಿಸ್ಟರ್ ಆಗಿತ್ತು ಕಂಪನಿದು? 17/5/2016. ನಮಗೆ ಎಷ್ಟು ವರ್ಷ ಇಂದ ಕೆಲಸ ಮಾಡ್ತಾರಿಪ್ಪ ಇವು ಕಂಪನಿ ಅಂತ ಅದು ಬೇಕು ನಮಗೆ. ಅದಕ್ಕೆ ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಕೊಟ್ಟಿಲ್ಲ ಅವರು. ಫಾರ್ ಸಿನ್ಸ್ 8 ಇಯರ್ಸ್, ಸಿನ್ಸ್ 9 ಇಯರ್ಸ್ ಕೊಟ್ಟಿಲ್ಲ, ಬರೇ ರಿಜಿಸ್ಟ್ರೇಷನ್ ಡೇಟ್ ಕೊಟ್ಬಿಟ್ಟಾರೆ ನಿಮಗೆ. ಅಲ್ಲಿಂದ ಇಲ್ಲಿ ಮಟ್ಟ ಕೌಂಟ್ ಮಾಡ್ಬೇಕು ನಾವು. Is engaged in the processing preservation of mango fruits. The net profit as per the books of account ಎಷ್ಟಿಪ್ಪ? 22-23 ಎಷ್ಟಿಪ್ಪ net profit as per books? 5 crore 50 lakh. ಅದ ಒಳಗ ಇನ್ಕ್ಲೂಡ್ ಐತಿ, ವಿಚ್ ಇನ್ಕ್ಲೂಡ್ ಅದ ಒಳಗ ಮಿಕ್ಸ್ ಐತಿ ಏನ್ರಿಪ್ಪ? ಪ್ರಾಫಿಟ್ ಫ್ರಮ್ ರಿಟೇಲ್ ಬಿಸ್ನೆಸ್ 1 crore ಮಿಕ್ಸ್ ಐತಿ. ಇದ ಒಳಗ 1 crore ಮಿಕ್ಸ್ ಐತಿ. Following are debited. Debit ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸಸ್ to P and L apart from the other items. Okay, ನೋಡ್ರಿ ಪहिले ಫಸ್ಟ್ donation to PM cares rupees 7 lakh. ಡೊನೇಷನ್ ಅಮೌಂಟ್ ಎಷ್ಟಿಪ್ಪ? 7 lakh ಐತಿ. ನೆಕ್ಸ್ಟ್ ಇಪ್ಪ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ rupees 12 lakh. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ 12 lakh ಐತಿ. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ ಎಷ್ಟಿಪ್ಪ? 17 lakh. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ rupees 4 lakh. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಕ್ಚುಲಿ ಏನ್ರಿಪ್ಪ? ಇನ್ಕಮ್ ಫ್ರಮ್ ಅದರ್ ಸೋರ್ಸ್. Book profit for MAT rupees 6 crore 40 lakh. Book profit ಎಷ್ಟಿಪ್ಪ? 6 crore 40 lakh. The company wants to claim 100% deduction under section 80IB. Okay, ನೋಡ್ರಿ 100% ಕೊಡ್ಬೇಕು, ಏನು 30% ಕೊಡ್ಬೇಕು ಅದು ಡಿಪೆಂಡ್ ಇರ್ಪ. ಓಕೆ, if company if industrial undertaking works for 5 years or less than 5 years, ಅವಾಗ ಎಷ್ಟು ಕೊಡ್ತೀರಿ ನೀವು? 100%. If industrial undertaking works for more than 5 years, means 6 years, 7, 8, 9 years, 30% ಇದು ಕೊಡ್ಬೇಕು ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB. ನಿಮ್ಗೆ ಗೊತ್ತೈತ್ರಿ ಇದು ರೂಲ್ಸ್. ಆಮೇಲೆ assume that applicable tax rate is 33.284%, effective including surcharge 7%, HEC 4%. ಮಿಕ್ಸ್ ಐತಿ, ಸಪರೇಟ್ ಮಾಡಕ್ ಹೋಗ್ಬೇಡ್ರಿ. MAT rate is 16.692%, inclusive of 7% ESC and 4% HEC. ಇದು ಮ್ಯಾಟ್ ರೇಟ್ ರೆಡಿಮೇಡ್ ಐತಿ, ಇದು ಸಪರೇಟ್ HEC ಮತ್ತು ಸರ್ಚಾರ್ಜ್ ಮಾಡಕ್ ಹೋಗ್ಬೇಡ್ರಿ. ಕಂಪ್ಯೂಟ್ ದ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ಅಸೆಸ್ಮೆಂಟ್ ಇಯರ್ 23-24 ಈಸ್ ಐತಿ. ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ರುಚಿ ಫುಡ್ ಪ್ರೊಸೆಸಿಂಗ್ ಫಾರ್ ಅಸೆಸ್ಮೆಂಟ್ ಇಯರ್ 23-24 ಅಂತ ಬರೀರಿಪ್ಪ. ಪರ್ಟಿಕ್ಯುಲರ್ಸ್ rupees. ಫಸ್ಟ್ ನೋಡ್ರಿಪ್ಪ, ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿಲ್ಲ, ಬರಂಗಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಕೊಟ್ಟಿಲ್ಲ, ಬರಂಗಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟಾರಿಪ್ಪ. ಇನ್ಕಮ್ ಫ್ರಮ್ ಬಿಸ್ನೆಸ್ ನೆಟ್ ಪ್ರಾಫಿಟ್ ಆಸ್ ಗಿವನ್. ಎಷ್ಟು ಕೊಟ್ಟಾರಿಪ್ಪ ನೆಟ್ ಪ್ರಾಫಿಟ್ ಅವರು? ನೆಟ್ ಪ್ರಾಫಿಟ್ ಎಷ್ಟಿಪ್ಪ? 5 crore 50 lakh. ಅದರೊಳಗೆ ಮೈನಸ್ ಮಾಡ್ರಿಪ್ಪ. ಇನ್ಕ್ಲೂಡ್ ಅದರೊಳಗೆ ಮಿಕ್ಸ್ ಐತಿ. ಪ್ರಾಫಿಟ್ ಫ್ರಮ್ ರಿಟೇಲ್ ಬಿಸ್ನೆಸ್ 1 crore ಮಿಕ್ಸ್ ಐತಿ, ಅದು ಲೆಸ್ ಮಾಡ್ರಿ ನೀವು. 5 crore 50 lakh ಮೈನಸ್ 1 crore ಎಷ್ಟು ಬಂತ್ರಿಪ್ಪ? 4 crore 50 lakh. ಇದರೊಳಗೆ ಪ್ಲಸ್ ಫಸ್ಟ್ ನೀವು ಲೆಸ್ ಮಾಡ್ಬೇಕು, ಆಮೇಲೆ ಮತ್ತೆ ವಾಪಸ್ ಆಡ್ ಮಾಡ್ಕೋಬೇಕು. ಪ್ಲಸ್ ಪ್ರಾಫಿಟ್ ಫ್ರಮ್ ರಿಟೇಲ್ ಬಿಸ್ನೆಸ್ ಮತ್ತೆ ವಾಪಸ್ ಆಡ್ ಮಾಡ್ಕೋಬೇಕು. ಅದು 1 crore ಮತ್ತೆ ವಾಪಸ್ ಆಡ್ ಮಾಡಿ, ಯಾಕಂದ್ರೆ ರೂಲ್ಸ್ ಐತಿ. ರೂಲ್ಸ್ 4 crore 50 lakh ಪ್ಲಸ್ 1 crore ಎಷ್ಟಿಪ್ಪ? 5 crore 50 lakh. ಇದು ನಿಮ್ದು ಏನ್ರಿಪ್ಪ? ಆಕ್ಚುಯಲ್ ನೆಟ್ ಪ್ರಾಫಿಟ್. ಓಕೆ, ಈ ತರ ಕೊಟ್ಟಿದ್ರೆ ಈ ತರ ಮಾಡ್ಬೇಕು ನೋಡ್ರಿಪ್ಪ, ಆಕ್ಚುಯಲ್ ನೆಟ್ ಪ್ರಾಫಿಟ್. ಆಡ್ ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್ ಬರೀಪ್ಪ. ಡೊನೇಷನ್ ಟು PM ಕೇರ್ಸ್ ತಗೋಬೇಕು, ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ಅದು. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅದನ್ನು ತಗೋಬೇಕು, ಯಾಕಂದ್ರೆ ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ಅದು. ಆಮೇಲೆ ಪ್ರಪೋಸ್ ಡಿವಿಡೆಂಡ್ ಅದನ್ನು ಡಿಸ್ ಅಲೌಡ್ ಎಕ್ಸ್ಪೆನ್ಸ್ ತಗೋರಿಪ್ಪ. ಪ್ರಪೋಸ್ ಡಿವಿಡೆಂಡ್ ಏನ್ರಿ? ಪ್ರಪೋಸ್ಡ್, ಸಾರಿ ರೀಪ್ಪ, ಸ್ವಲ್ಪ ಕ್ಯಾಶ್ ಜಾಸ್ತಿ ಐತ್ರಿ ಇಲ್ಲ. ಪ್ರಪೋಸ್ಡ್ ಡಿವಿಡೆಂಡ್ ಎಷ್ಟಿಪ್ಪ? 17 lakh ಐತಿ. 17 lakh ತಗೋರಿಲ್ಲ, 17 lakh ಅಂತ. ಪ್ರಪೋಸ್ ಡಿವಿಡೆಂಡ್ 17 lakh ಡನ್. ಅಷ್ಟಿಪ್ಪ. ಮತ್ತೆ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರಂಗಿಲ್ಲ ಇಲ್ಲಿ. ಟೋಟಲ್ ಮಾಡ್ರಿಪ್ಪ, ಎಷ್ಟು ಇದು ಟೋಟಲ್? 7 lakh plus 12 lakh plus 17 lakh. You will get a 7 lakh plus 12 lakh plus 17 lakh ಎಷ್ಟಿಪ್ಪ? 36 lakh. ಎಷ್ಟಿದು? 36 lakh. ಈಗ ಏನ್ ಮಾಡ್ತಾರಿಪ್ಪ? 5 crore 50 lakh
ಪ್ಲಸ್ 36 lakh. ಓಕೆ ಮಾಡಿಪ್ಪ 5 crore 50 lakh 5 crore 50 lakh ಪ್ಲಸ್ 36 lakh ಎಷ್ಟಿಪ್ಪ 5 crore 86 lakh. ಎಷ್ಟು 5 crore 86 lakh 5 crore 86 lakh ಬಂತ್ರಿಪ್ಪ. ಈಗ ಏನು ಮಾಡ್ತೀರಿ ನೀವು ಲೆಸ್ ಇನ್ಕಮ್ chargeable less income chargeable under other heads and exempted incomes. ಇದು ನಮ್ದು ಹೆಡ್ಡಿಂಗ್ ಲೆಸ್ ಇನ್ಕಮ್ ಚಾರ್ಜೇಬಲ್ ಅಂಡರ್ ಅದರ್ ಹೆಡ್ಸ್ ಅಂಡ್ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ನೋಡ್ರಿ ಇಲ್ಲಿ ಇದು ಆಕ್ಚುಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇದು ನೋಡ್ರಿ ಬಾಕ್ಸ್ ಒಳಗೆ ಕೊಟ್ಟಿದಂದ್ರೆ ತಗೋಬೇಕಿತ್ರಿ ಬೈ ಸೈಡ್ ಲೈಕ್ ಟು ನೆಟ್ ಪ್ರಾಫಿಟ್ ಅಲ್ಲೇ ಬೈ ಗ್ರಾಸ್ ಪ್ರಾಫಿಟ್ ಬೈ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬೈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೈ LTCG ಬೈ STCG ಅದು ಎಲ್ಲ ಇನ್ಕಮ್ಸ್ ತಗೋಬೇಕಿತ್ರಿ. ಇದು ಏನ್ರಿ ರೆಡಿಮೇಡ್ ಬಾಕ್ಸ್ ಟೈಪ್ ಕೊಟ್ಟಿಲ್ಲ, ಇದು ಪ್ಯಾರಾಗ್ರಾಫ್ ಟೈಪ್ ಕೊಟ್ಟಾರಿಪ್ಪ. ಅದಕ್ಕೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಬರಂಗಿಲ್ಲ. ಅಲ್ಲಿ ಅಂಡರ್ ಸೆಕ್ಷನ್ 80 IB ಪ್ರಾಬ್ಲಮ್ಸ್ ಇದು ಅಂಡರ್ ಸೆಕ್ಷನ್ 80 IB ಪ್ರಾಬ್ಲಮ್ಸ್ ಇಲ್ಲಿ ಇನ್ಕಮ್ಸ್ ಬರಂಗಿಲ್ಲ. ಓಕೆ ಡ್ಯಾಶ್ ಅಂತ ಬರೀರಿಪ್ಪ ಇಲ್ಲೇ ಸೇಮ್ 5 crore 86 lakh. ಇದು ನಿಮ್ದು ಏನ್ರಿಪ್ಪ ಆಕ್ಚುಲಿ ಇದು ನಿಮ್ದು ಆಕ್ಚುಲಿ ಇನ್ಕಮ್ ಫ್ರಮ್ ಬಿಸ್ನೆಸ್. ಏನಿದು ನಿಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್. ಇದು ಬರಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇದು ನಿಮ್ದು. ಓಕೆ ಇದು ನಿಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್. ಈಗ ಏನ್ ಮಾಡ್ತೀರಿಪ್ಪ ನೀವು ನೆಕ್ಸ್ಟ್ ನಿಮ್ದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಏನೈತಿ ಇಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಐತ್ರಿಪ್ಪ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಳಗ ಒಂದು ಇನ್ಕಮ್ ಐತಿರಿಪ್ಪ. ಯಾವ್ದ್ರಿ ಇದು ಇನ್ಕಮ್? ಇದೈತಿ ನೋಡ್ರಿ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ತಗೋರಿ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದ್ರಿಪ್ಪ? ಅದು ಒಂದ ಮಾಡಿದ್ರಿ ರೈಟ್. 4 lakh ವಾಟರ್ ಕಾಲಮ್ ಅಲ್ಲಿ ಬರ್ರಿಪ್ಪ 4 lakh ಅಂತ. 4 lakh ಐತಿ. 4 lakh ಮುಗಿತ್ರಿಪ್ಪ. ಈಗ ಟೋಟಲ್ ಮಾಡ್ರಿ 5 crore 90 lakh 5 crore 90 lakh. ಇದು ನಿಮ್ದು GTI ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಇದರ ಒಳಗೆ ಲೆಸ್ ಮಾಡ್ಕೋಬೇಕು. ಲೆಸ್ ರಿಡಕ್ಷನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. 80U ಅಲ್ಲ ಅದು ಅಂಡರ್ ಸೆಕ್ಷನ್ 80C to 80U. ಅಂಡರ್ ಸೆಕ್ಷನ್ 80C to 80U. ನೋಡ್ರಿ ಇಲ್ಲಿ ಡಿಡಕ್ಷನ್ ಮಾಡಕ್ಕಿಂತ ಮುಂಚೆ ಫಸ್ಟ್ ನೋಡ್ರಿ ಇಲ್ಲಿ ಡೊನೇಷನ್ ಟು PM ಕೇರ್ಸ್ ಪ್ರೈಮ್ ಮಿನಿಸ್ಟರ್ಸ್ ಕೇರ್ಸ್ ಫಂಡ್ ಐತಿಲ್ಲ. ಡ್ರಾಟ್ ರಿಲೀಫ್ ಫಂಡ್ ಅಲ್ಲ, ನ್ಯಾಷನಲ್ ರಿಲೀಫ್ ಫಂಡ್ ಅಲ್ಲ, PM ಕೇರ್ಸ್ ಫಂಡ್ ಐತಿ. ಡೊನೇಷನ್ ಅಂಡರ್ ಸೆಕ್ಷನ್ 80G. ಇದು ಏನಿದು ಅಂಡರ್ ಸೆಕ್ಷನ್ 80G. ಅಂಡರ್ ಸೆಕ್ಷನ್ 80G ಅದು ಡೊನೇಷನ್ ಟು PM ಕೇರ್ಸ್. ಅದು ಅಂಡರ್ ಸೆಕ್ಷನ್ 80G ಡೊನೇಷನ್ ಟು PM ಕೇರ್ಸ್. ಡೊನೇಷನ್ ಟು PM ಕೇರ್ಸ್. ಡೊನೇಷನ್ ಟು PM ಕೇರ್ಸ್ ನೋಡ್ರಿಲ್ಲ. ಡೊನೇಷನ್ ಟು PM ಕೇರ್ಸ್ ಅಂಡರ್ ಸೆಕ್ಷನ್ 80G. ಇದು ಅಂಡರ್ ಸೆಕ್ಷನ್ 80G ನೋಡ್ರಿಲ್ಲ. ಪ್ರೈಮ್ ಮಿನಿಸ್ಟರ್ಸ್ ಕೇರ್ಸ್ ಫಂಡ್ ಡ್ರಾಟ್ ರಿಲೀಫ್ ಫಂಡ್ ಬೇರೆ, ನ್ಯಾಷನಲ್ ರಿಲೀಫ್ ಫಂಡ್ ಬೇರೆ. ಇದು PM ಕೇರ್ಸ್ ಫಂಡ್ ಅನ್ನು ತಗೋಬೇಕಿಲ್ಲ. ಯಾಕಂದ್ರೆ ಅಂಡರ್ ಸೆಕ್ಷನ್ 80G ಡೊನೇಷನ್ ಟು PM ಕೇರ್ಸ್ ಇದು 100% ಡಿಡಕ್ಟಿಬಲ್ ಐಟಮ್ಸ್. ಏನ್ರಿ PM ಕೇರ್ಸ್ ಪ್ರೈಮ್ ಮಿನಿಸ್ಟರ್ಸ್ ಕೇರ್ಸ್ ಫಂಡ್ ಇದು 100% ಡಿಡಕ್ಟೇಬಲ್ ಐಟಮ್ಸ್. 100% ಡಿಡಕ್ಟೇಬಲ್ ಐಟಮ್ಸ್. ಅದಕ್ಕೆ ಏನ್ ಮಾಡಿರಪ್ಪ ಟೋಟಲ್ ಅಮೌಂಟ್ ಎಷ್ಟಿದೆಪ್ಪ? ಡೊನೇಷನ್ ಟು PM ಕೇರ್ಸ್ ಅಮೌಂಟ್ ಎಷ್ಟಿದೆಪ್ಪ? 7 lakh ಐತಿ. 7 lakh ಮೇಲೆ ಪೂರಾ 100% ತಗೋರಿಪ್ಪ. 7 lakh ಮೇಲೆ ಪೂರಾ 100%. 7 lakh ಮೇಲೆ ಪೂರಾ 100%. ಓಕೆ ಅಂದ್ರೆ 7 lakh into 100% ಮಾಡ್ರಿ ಬೇಕಂದ್ರೆ. 7 lakh into 100%. ಯಾಕಂದ್ರೆ ಪೂರಾ ಮಾಡ್ಕೋಬೇಕಿದೆ. 7 lakh into 100%.
100%. 50% ಬೇರೆದು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಓಕೆ, ರಿಪೇರ್ಸ್ ಟು ಟೆಂಪಲ್ಸ್, ಮಾಸ್ಕ್ಸ್, ರಿಲಿಜಿಯಸ್ ಪ್ಲೇಸಸ್, ಅದು ಎಲ್ಲ ಬೇರೆ ಇರಪ್ಪ. ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಹಾ, ಫ್ಯಾಮಿಲಿ ಪ್ಲಾನಿಂಗ್ 100%. ಹೌದಲ್ಲ, ಅದಕ್ಕೆ ಡೊನೇಷನ್ ಟು PM ಕೇರ್ಸ್ ಎಷ್ಟು ಇಪ್ಪ, ಅದು 100% ಡೊನೇಷನ್ ಡಿಡಕ್ಟ್ ಮಾಡಬೇಕಿಪ್ಪ. ಎಷ್ಟು? 7 lakh ಇಂಟು 100% ಎಷ್ಟು ಇಪ್ಪದ್ದು? 7 lakh. 7 lakh. ಇನ್ನೊಂದು ಡಿಡಕ್ಷನ್ ಐತಿರಲಿಲ್ಲ, ಇನ್ನೊಂದು ಡಿಡಕ್ಷನ್ ಯಾವ್ದು? ಅಂಡರ್ ಸೆಕ್ಷನ್ 80 IB. ಯಾಕಪ್ಪ ಇಲ್ಲಿ ನೋಡ್ರಿ, ಅಂಡರ್ ಸೆಕ್ಷನ್ 80 IB, ದ ಕಂಪನಿ ವಾಂಟ್ಸ್ ಟು ಕ್ಲೇಮ್ 100% ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB. ಕಂಪನಿ ಏನು ವಿಶ್ ಮಾಡ್ತಾ ಅಂತ್ರಿಪ್ಪ, ಅವರಿಗೆ 100% ಡಿಡಕ್ಷನ್ ಬೇಕು. ಎಲ್ಲರಿಪ್ಪ? ಅಂಡರ್ ಸೆಕ್ಷನ್ 80 IB ಒಳಗೆ ಅವರಿಗೆ 100% ಡಿಡಕ್ಷನ್ ಬೇಕು. ಈಗ ಕೊಡ್ಬೇಕು ಬೇಡ, ಇಯರ್ಸ್ ಕೌಂಟ್ ಮಾಡ್ಬೇಕು. ಕಂಪನಿ ಚಾಲು ಯಾವಾಗ ಆಗಿತ್ರಿಪ್ಪ? ಕಂಪನಿ ಚಾಲು ಯಾವಾಗ ಆಗಿತ್ರಿ? ಈ ಡೇಟ್ಗೆ. ಅಲ್ಲಿಂದ ಈ ಡೇಟ್ ಮಾಡಕ್ ಕೌಂಟ್ ಮಾಡ್ಬೇಕು, ಎಷ್ಟು ವರ್ಷ ಆಗಿತ್ರಿಪ್ಪ ಅಂತ. 5 ವರ್ಷ, ಇಲ್ಲಾಂದ್ರೆ 5 ವರ್ಷಕ್ಕಿಂತ ಕಮ್ಮಿ ಅಂದ್ರೆ 100% ಕೊಡಕ್ ಬರ್ತದೆ ಡಿಡಕ್ಷನ್. 5 ವರ್ಷಕ್ಕಿಂತ ಜಾಸ್ತಿ ಅಂದ್ರೆ 100% ಡಿಡಕ್ಷನ್ ಕೊಡಕ್ ಬರಂಗಿಲ್ಲ, ಬರೀ 30% ಕೊಡಬೇಕು. ನಿಮ್ಗೆ ಗೊತ್ತಿದೆ ರೂಲ್ಸ್ ಇದು. ಬರೀಪ್ಪ ಚಾಲು ನೋಡಿ, ರಫ್ ವರ್ಕ್ ನೋಡಂಗೆ, ಹಂಗ ರಫ್ ವರ್ಕ್. 17/5/2016, 17/5/2016 ಇಂದ 31/3/2017. ಓಕೆ, ಆಮೇಲೆ 1/4/17 ಇಂದ 31/3/2018. ಆಮೇಲೆ 1/4/2018 ಇಂದ 31/3/2019. ಆಮೇಲೆ 1/4/2019 ಇಂದ 31/3/2020. ಆಮೇಲೆ 1/4/2020 ಇಂದ 31/3/2021. ಹೌದಲ್ಲ? ಆಮೇಲೆ 1/4/2021 ಇಂದ 31/3/2022. ಆಮೇಲೆ 1/4/2022 ಇಂದ 31/3/2023. ನೋಡ್ರಿಲ್ಲ, 17/5/2016 ಇಂದ ಕ್ಲೋಸಿಂಗ್ ಡೇಟ್ ಏನ್ರಿಪ್ಪ? 31/3/2017. 1/4/17 ಇಂದ 31/3/18. 1/4/18 ಇಂದ 31/3/19. 1/4/19 ಇಂದ 31/3/20. 1/4/20 ಇಂದ 31/3/21. 1/4/21 ಇಂದ 31/3/22. 1/4/22 ಇಂದ 31/3/23. ಎಷ್ಟು ವರ್ಷ ರೀಪ ಇದು? 1 2 3 ಇದು ಬಿಡ್ರಿ, 1 2 3 4 5 6.5 years ಅಂದ್ರೆ 7 years. 6.5 years ಮೀನ್ಸ್ 7 years. 7 ವರ್ಷದಿಂದ ಕೆಲಸ ಮಾಡ್ತಾರ ಅವರು. ಎಷ್ಟ್ರಿ? 7 ವರ್ಷದಿಂದ, ಅಂದ್ರೆ 5 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರ ಅವರು. ಅವ್ರಿಗೆ 100% ಕೊಡ್ಬೇಕಾ? ಕೊಡಕ್ ಬರಂಗಿಲ್ಲ. ಬರೇ 7 ವರ್ಷದಿಂದ ಕೆಲಸ ಮಾಡ್ತಾರ ಅವರು. 5 ವರ್ಷ ಅಂದ್ರೆ 5 ವರ್ಷಕ್ಕಿಂತ ಕಮ್ಮಿ ಅಂದ್ರೆ 100% ಕೊಡ್ಬೇಕು. 5 ವರ್ಷಕ್ಕಿಂತ ಜಾಸ್ತಿ ಅಂದ್ರೆ ಇದು ನೋಡ್ರಿ, ಇಲ್ಲ 6 ವರ್ಷದ್ದು ಟೋಟಲ್ ಸೇರಿಸಿ 6 ವರ್ಷ. 6 ವರ್ಷ ಅದು 6.5 ವರ್ಷ ಅಂದ್ರೆ 7 years. 7 years 100% ಕೊಡಕ್ ಬರಂಗಿಲ್ಲ. ಎಷ್ಟು ಕೊಡ್ಬೇಕ್ರಿಪ್ಪ? ಓನ್ಲಿ 30% ಕೊಡ್ಬೇಕು. ಬರೀಪ್ಪ ಅಂಡರ್ ಸೆಕ್ಷನ್ 80 IB ಮೀನ್ಸ್ 7 years ಬರೀಪ್ಪ. ಎಷ್ಟು? 6.5 ಅಂದ್ರೆ 6.5 ಅಲ್ಲ, ಓಕೆ, 6.5 or 7 years. 7 years ಎಷ್ಟು ಕೊಡ್ಬೇಕ್ರಿಪ್ಪ? 100% ಕೊಡಕ್ ಬರಂಗಿಲ್ಲ. ಓನ್ಲಿ ಎಷ್ಟ್ರಿಪ್ಪ? 30% ಕೊಡ್ಬೇಕು. 30% ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. 30% of income from business. Income from business. 30% of income from business. Okay, ಮಾಡಿರಪ್ಪ. ಎಷ್ಟು? 30%, 30/100. 30/100 into income from business. 1 minute. Okay, I'm so sorry because of the surrounding noises and voices. It is a disturbance in the class. Okay, so I am so sorry. Okay, 30% of income from business. 30% ತಗೋರಿಪ್ಪ. ಇನ್ಕಮ್ ಫ್ರಮ್ ಬಿಸ್ನೆಸ್ ನಿಂದ ಎಲ್ಲಿದ್ರಿಪ್ಪ? ಇಲ್ಲಿ ನೋಡ್ರಿ, 5.86 lakh ಅದರ ಮೇಲೆ ಕೊಡ್ಬೇಕಾ? ಓನ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮೇಲೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB ಕೊಡ್ಬೇಕು. 100% ಕೊಡಕ್ ಬರೋದಿಲ್ಲ. ಯಾಕಂದ್ರೆ ಅದು ಕಂಪನಿ ಚಾಲು ಆಗಿ ಎಷ್ಟು ವರ್ಷ ಆಗಿದ್ರಿಪ್ಪ? ಈಗ 6.5 ಅಂದ್ರೆ 7 years ಆಗಿದ್ರಿ. ಅದು ಅದಕ್ಕೆ ಕೊಡಕ್ ಬರೋದಿಲ್ಲ. ಲೆಸ್ ದೆನ್ 5 years ಅಂದ್ರೆ 100% ಕೊಡ್ಬೇಕು. 30% ಇನ್ಕಮ್ 5.86 lakh ಮೇಲೆ ಕೊಡ್ರಿಪ್ಪ. 5.86 lakh ಎಷ್ಟು ನೋಡೋಣ್ರಿ? ಇದು 5.86 lakh. 5.86 lakh into
30%, you will get a 17 lakh 1 crore 75 lakh 80,000. 1 crore 75 lakh 80,000. ಹೌದಲ್ಲ ಕರೆಕ್ಟಾ? 1 crore 75 lakh 80,000 ಇದು ನಿಮ್ದು ರಿಡಕ್ಷನ್. ಓಕೆ ಮಾಡ್ರಿಪ್ಪ, ಅದು ಆ್ಯಡ್ ಮಾಡ್ರಿ. 1 crore 75 lakh 80,000 ಪ್ಲಸ್ 7 lakh will get 1 crore 82 lakh 1 crore 82 lakh 80,000. ಓಕೆ 1 crore 82 lakh 80,000 ಇದು ಏನ್ರಿಪ್ಪ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಈಗ GT ಯಾವಾಗ ಲೆಸ್ ಮಾಡಿದ್ರೆ ಎಷ್ಟು ನೋಡೋಣ್ರಿ? minus 5 crore 90 lakh 5 crore 90 lakh you will get a 4 crore 7 lakh 20,000 4 crore 7 lakh 20,000 4 crore 7 lakh 20,000 ಇದು ನಿಮ್ದು ಏನ್ರಿಪ್ಪ ಟೋಟಲ್ ಇನ್ಕಮ್. ಇದು ನಿಮ್ದು ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಇದು ಏನಿದು ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಟೋಟಲ್ ಇನ್ಕಮ್ ಆಫ್ ದ फर्म यू विल गेट टोटल इनकम ऑफ द फर्म वो 4 crore 7 lakh 20,000. समझ में आपको? ये आपका ओवरऑल क्वेश्चन है. कंप्यूटेशन ऑफ टोटल इनकम ऑफ रुचि फूड प्रोसेसिंग लिमिटेड फॉर द असेसमेंट ईयर 23-24 पर्टिकुलर रुपीज डालो. सबसे पहले इनकम फ्रॉम सैलरी नहीं है, इनकम फ्रॉम हाउस प्रॉपर्टी नहीं है, इनकम फ्रॉम बिजनेस है. बिजनेस है तो बिजनेस रहता है. चल इनकम फ्रॉम बिजनेस उसमें नेट प्रॉफिट एज गिवन दिया तुम्हारा रेडीमेड दिया. 5 नेट प्रॉफिट तुम्हारा 5 crore 50 lakh के अंदर इंक्लूड है क्या? रिटेल बिजनेस कितना 1 crore उसको लेस करो. 5 crore 50 lakh माइनस 1 crore लेस करो, बचा कितना 4 crore 50 lakh. पहले तुम्हें लेस करे, अब क्या करना फिर वापस उसको ऐड करना प्लस प्रॉफिट फ्रॉम रिटेल बिजनेस 1 crore उसको वापस ऐड करो. कितना होगा तुम्हारा 5 crore 50 lakh आया नहीं? ये तुम्हारा एक्चुअल नेट प्रॉफिट. अब ऐड डिस अलाउड एक्सपेंसेस. इसके अंदर देखो डोनेशन आता, प्रोविजन फॉर टैक्सेशन आता, प्रपोज्ड डोनेशन तीनों भी आता, तीनों भी ऐड कर लो यहाँ पे. ठीक है, तुम्हारे को एक अमाउंट मिलता. अब लेस इनकम चार्जेबल टू अंडर अदर हेड्स एंड एग्जाम्प्टेड इनकम्स. देखो अगर ये फॉर्मेट टाइप रहता था यहाँ पे 2 ग्रॉस प्रॉफिट पे 2 नेट प्रॉफिट उधर बाय ग्रॉस प्रॉफिट बाय LTCG बाय इनकम फ्रॉम हाउस प्रॉपर्टी बाय STCG ये सभी रहता. तो हम लोग क्या करते थे इनकम फ्रॉम अदर सोर्स यहाँ पे लेते थे. बट ये फॉर्मेट के टाइप नहीं है. ये अंडर सेक्शन 80 IB का प्रॉब्लम. यहाँ पे अदर सोर्स को हम लोग यहाँ पे नहीं लेते. ठीक है, तो डैश आया यहाँ पे. कितना बचा तुम्हारा? वही 5 crore 86 lakh. यही तुम्हारा क्या होता है बोलो इनकम फ्रॉम बिजनेस. अब इनकम फ्रॉम कैपिटल गेन नहीं है, इनकम फ्रॉम अदर सोर्स लिखो यहाँ पे. इनकम फ्रॉम अदर सोर्स में इंटरेस्ट ऑन सिक्योरिटीज किस में आता? इनकम फ्रॉम अदर सोर्स में आता. लिख लो यहाँ पे इनकम फ्रॉम अदर सोर्स बोल के इंटरेस्ट ऑन सिक्योरिटीज है 4 lakh यहाँ पे लिख लो, ऐड कर लो 5 crore 90 lakh. ये तुम्हारा क्या होता है ग्रॉस टोटल इनकम. इसमें से लेस डिडक्शंस अंडर सेक्शन 80C to 80U. देखो यहाँ पे इफ डोनेशन टू PM केयर्स बोल के देखो ये अंडर सेक्शन 80G है. अंडर सेक्शन 80G डोनेशन टू PM केयर्स प्राइम मिनिस्टर का फंड है तो किसका 100%. प्राइम मिनिस्टर के ऊपर कितना 100% डिडक्शन. 100% डिडक्शन. तुम्हारा PM केयर का फंड कितना है 7 lakh, उसके ऊपर 100% कितना मिला तुम्हारे को 7 lakh. अब बचा अंडर सेक्शन 80 IB. हाँ 80 IB देने के लिए सबसे पहले हम क्या मालूम करना कितने ईयर से कंपनी स्टार्ट होके अब तक कितने ईयर्स हुए बोल के. अगर 5 ईयर्स से कम 5 ईयर्स हुए, अगर या तो 5 ईयर्स हुए या 5 ईयर्स से कम हुए तो डिडक्शन कितना 100% अंडर सेक्शन 80 IB के हिसाब से. अगर 5 ईयर से ज्यादा हुए तो 100% डिडक्शन हम लोग नहीं दे सकते. हम लोग कितना देना सिर्फ 30%. ठीक है, यहाँ से काउंट करो 17/5/16 से लेके क्लोजिंग डेट कौन से हमारी 31/3/17, 1/4/17 से 31/3/18, 1/4/18 से 31/3/19, 1/4/19 से 31/3/20, 1/4/20 से 31/3/21, 1/4/21 से 31/3/22, 1/4/22 से लेके 31/3/23. कितने ईयर्स हुए? 1 ये छोड़ो क्यों बोल 17 डेट है यहाँ पे 17 और 5 बोल के डेट है छोड़ो. 1 2 3 4 5 6 6.5 बोला तो 7 ईयर्स बोलो उसको. 7 ईयर्स टोटल कितने हुए? 7 ईयर्स. 7 ईयर्स 5 ईयर्स से क्या हुए ज्यादा हुए मतलब 30% ऑफ इनकम फ्रॉम बिजनेस. इनकम फ्रॉम बिजनेस तुम्हारे कितने हैं 5 crore 86 lakh. उसके ऊपर 30% दो. दोनों कार्य करके बाहर लिखो यहाँ पे 5 crore 90 में से इसको लेस करो इसको लेस करो तुम्हारे को मिलता क्या 4 crore 7 lakh 20,000. ये तुम्हारा क्या है टोटल इनकम ऑफ द फर्म. ठीक है, टोटल इनकम ऑफ द फर्म. आप मालूम करेंगे टोटल इनकम ऑफ द फर्म. इसके बाद में यहाँ पे लिख लो टैक्स लाइबिलिटी अंडर
नॉर्मल प्रोविजन, अंडर नॉर्मल प्रोविजन। उसके बाद में टैक्स लायबिलिटी, टैक्स लायबिलिटी अंडर मैट प्रोविजन, टैक्स लायबिलिटी अंडर मैट प्रोविजन। टैक्स लायबिलिटी, फर्स्ट टैक्स लायबिलिटी अंडर नॉर्मल प्रोविजन, उसके बाद में टैक्स लायबिलिटी अंडर मैट प्रोविजन। ओके, अब देखेंगे टैक्स लायबिलिटी अंडर नॉर्मल प्रोविजन। नॉर्मल प्रोविजन तुम्हारा किस कहां पे है? नॉर्मल प्रोविजन तुम्हारा बुक, नॉर्मल प्रोविजन यहाँ पे, नॉर्मल प्रोविजन तुम्हारा इधर है। अज्यूम टैक्स रेट एप्लीकेबल 33.284%, 33.284% इनटू नॉर्मल प्रोविजन। तुम लोग किसके ऊपर निकालते हैं? टोटल इनकम के ऊपर निकालते हैं। कितना? 4,07,20,000 के ऊपर। ओके, मैट प्रोविजन, मैट प्रोविजन को, मैट का रेट कहां पे? मैट का रेट है 16.692, ಹೌದಲ್ಲ? मैट रेट है 16.692, 16.692% इंटू मैट रेट 16.692% इंटू मैट ओनली बुक प्रॉफिट मेले, मैट ओनली बुक प्रॉफिट मेले मैट 6 crore 40 lakh, 6 crore 40 lakh, 6 crore 40 lakh। मैट रेट पाइदो ನೋಡಂದ್ರೆ ಎಷ್ಟು? 4,07,20,000 into 33.284%, ಎಷ್ಟು ರೂಪಾಯಿದು? 13,55,000, 1 crore, ಹೌದು 1,35,53,000 ತಗೋರಿ, ಪಹಲೆ ಬರೀರಿ, ಇಲ್ಲೇ ಬರೀಬೇಕು, ಹಾ ಇಲ್ಲೇ ಬರೀಬೇಕು। 1,35,53,000, 53,245, 1,35,53,245 ಬಂತ್ರಿ। ಇದು ಮಾಡಿಪ್ಪ ಈಗ 6 crore 40 lakh, 6 crore 40 lakh, 6 crore 40 lakh into 16.692%, 1 crore 6 lakh 82,000, 1 crore 6 lakh 82,000, 82,880, 880, 1 crore 6 lakh, 1 crore 6 lakh 82,880। ಈಗ ಏನು ಕಂಪೇರ್ ಮಾಡ್ತೀರಿ ನೀವು? ಈಗ ನೀವು ಏನು ಕಂಪೇರ್ ಮಾಡ್ತೀರಿಪ್ಪ? ವಿಚ್ ಎವರ್ ಇಸ್ ಹೈಯರ್ ಇಸ್ ಅ ಟ್ಯಾಕ್ಸ್ ಲಯಬಿಲಿಟಿ ತಗೋರಿಲ್ಲ, whichever is higher, whichever is higher is a tax liability. ನೋಡ್ರಲ್ಲ, whichever is higher is a tax liability. ಇದ್ರಾಗ ಯಾವ್ದು ಹೈಯರ್ ಐತ್ರಿಪ್ಪ? ಇದ್ರಾಗ ಹೈಯರ್ ಇದು ಐತಿ 1 crore 35 lakh ಹೈಯರ್ ಐತ್ರಿಪ್ಪ, ತಗೋರಿಲ್ಲ 1 crore 35 lakh 53,245 ಹೈಯರ್ ಐತ್ರಿ, ಇದು ಹೈಯರ್ ಅಲ್ಲ, ಅದಕ್ಕೆ 1 crore 35 lakh 53,245 ಏನ್ರಿಪ್ಪ ಅಂತ ನಿಮ್ದು ಟ್ಯಾಕ್ಸ್ लायबिलिटी, निम्न टैक्स लायबिलिटी। समझ में आया? सबसे पहले नॉर्मल निकालो, उसके बाद मैट निकालो, मैट निकाल के कंपेयर करना विच एवर इज हायर इस टैक्स लायबिलिटी। दोनों में से हायर कौन सा है? 1 crore 35,53,245 वो हायर है, उसको लिख लो यहाँ पे। यही तुम्हारी क्या होती है? टैक्स लायबिलिटी होती है। समझ में आया? ये है तुम्हारा 10 मार्क्स का क्वेश्चन अंडर सेक्शन 80 IB के बेस के ऊपर क्वेश्चन आई है। ओके, इंपॉर्टेंट फॉर योर एग्जामिनेशन पॉइंट ऑफ व्यू। टेक द स्क्रीनशॉट, विल सी सम मोर प्रॉब्लम्स। ಓಕೆ ಬರ್ರಿಪ್ಪ, ಇಲ್ಲೇ ಸ್ವಲ್ಪ ಮಿಸ್ಟೇಕ್ ಆಗಿತ್ತು, ಯಾಕಂದ್ರೆ ಕ್ವಶನ್ ಡಿಫ್ರೆಂಟ್ ಐತಲ್ಲ ಇದು। ಇದು ಕ್ವಶನ್ ನೋಡ್ರಿ, ಇದು ಆಕ್ಚುಲಿ ರುಚಿ ಫುಡ್ ಪ್ರೊಸೆಸಿಂಗ್ ಲಿಮಿಟೆಡ್ ರತ್ನಾಗಿರಿ ಯಾವ ಬಿಸ್ನೆಸ್ ಮಾಡ್ತಾರೆ ಕಂಪನಿ? ರುಚಿ ಫುಡ್ ಪ್ರೊಸೆಸಿಂಗ್ ಏನ್ ಮಾಡ್ಬೇಕು? ಇದು ರುಚಿ ಫುಡ್ ಪ್ರೊಸೆಸಿಂಗ್ ಮಾಡ್ಬೇಕ್ರಿಪ್ಪ, ಫುಡ್ ಪ್ರೊಸೆಸಿಂಗ್ ವಾಸ್ ಇನ್ಕಾರ್ಪೊರೇಟೆಡ್ ಫುಡ್ ಪ್ರೊಸೆಸಿಂಗ್। ಇವ್ರು ಏನ್ ಮಾಡ್ತಾರೆ? ಬರೇ ಎಂಗೇಜ್ಡ್ ಇನ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಶನ್, ಪ್ರೊಸೆಸಿಂಗ್ ಮತ್ತು ಪ್ರಿಸರ್ವೇಶನ್ ಅಷ್ಟೇ ಮಾಡ್ತಾರೆ ಇವರು,
ಅಂದರೆ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಪ್ರೊಸೆಸಿಂಗ್ ಮತ್ತು ಪ್ರಿಸರ್ವೇಷನ್ ಅಷ್ಟೇ ಮಾಡ್ತಾರೆ ಅವರು. ಅವ್ರದ್ದು ನೆಟ್ ಪ್ರಾಫಿಟ್ ಬುಕ್ಸ್ ಎಷ್ಟು ಟೋಟಲ್ ನೆಟ್ ಪ್ರಾಫಿಟ್ ಫ್ರಾಮ್ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಏನ್ರಿ, ನೆಟ್ ಪ್ರಾಫಿಟ್ ಫ್ರಾಮ್ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಟೋಟಲ್ ಎಷ್ಟಿಪ್ಪ 5 crore 50 lakh. ಅದ ಒಳಗ ಪ್ರಾಫಿಟ್ ಫ್ರಾಮ್ ರಿಟೇಲ್ ಬಿಸ್ನೆಸ್ 1 crore. ನಮ್ಗೆ ಓನ್ಲಿ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಇಂದ ಪ್ರಾಫಿಟ್ ಬೇಕು, ನಮ್ಗೆ ರಿಟೇಲ್ ಬಿಸ್ನೆಸ್ ಪ್ರಾಫಿಟ್ ಬೇಡ. ತಿಳಿತು ನಿಮ್ಗೆ? ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಇಂದ ಟೋಟಲ್ ಪ್ರಾಫಿಟ್ 5 crore 50 lakh. ಅದ ಒಳಗ ರಿಟೇಲ್ ಬಿಸ್ನೆಸ್ 1 crore ಐತಿ. 5 crore 50 lakh ಒಳಗ 1 crore ರಿಟೇಲ್ ಬಿಸ್ನೆಸ್ ತೆಗೀರಿ, ಎಷ್ಟು ಬಂತ್ರಿಪ್ಪ? 4 crore 50 lakh. ಇದು ಆಕ್ಚುಲಿ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಪ್ರಾಫಿಟ್. ಇದು ಆಕ್ಚುಲಿ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಪ್ರಾಫಿಟ್ ಎಷ್ಟಿಪ್ಪ? 4 crore 50 lakh. ರಿಟೇಲ್ ಬಿಸ್ನೆಸ್ ಇಂದ ಪ್ರಾಫಿಟ್ ಎಷ್ಟಿಪ್ಪ? 1 crore. ತಿಳಿತಾ? ಈಗ ನೋಡ್ರಿಪ್ಪ, ಇಲ್ಲಿ ಮಾಡುವಾಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB ಓನ್ಲಿ ಮೇನ್ ಬಿಸ್ನೆಸ್ ಮಾಡ್ಕೋಬೇಕು, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇಂದ ಮಾಡ್ಬೇಕು. ರಿಟೇಲ್ ಬಿಸ್ನೆಸ್ ಮ್ಯಾನುಫ್ಯಾಕ್ಚರ್ ಮಾಡಂಗಿಲ್ಲ, ಅದಕ್ಕೆ 1 crore ನಮಗೆ ಸಂಬಂಧ ಇಲ್ಲ. ಇದು ಟೋಟಲ್ ಬಿಸ್ನೆಸ್ ನಮಗೆ ಸಂಬಂಧ ಇಲ್ಲ. ಇನ್ಕಮ್ ಫ್ರಮ್ ಬಿಸ್ನೆಸ್ 5 crore 86 lakh ನಮಗೆ ಸಂಬಂಧ ಇಲ್ಲ. ಆಕ್ಚುಲಿ ನಮ್ಗೆ ಏನ್ ಬೇಕ್ರಿಪ್ಪ? ಮೇನ್ ಬಿಸ್ನೆಸ್ ಪ್ರಾಫಿಟ್ ಬೇಕು ನಮ್ಗೆ. ಮೇನ್ ಬಿಸ್ನೆಸ್ ಪ್ರಾಫಿಟ್ ಎಷ್ಟಿಪ್ಪ? 4 crore 50 lakh. ಅದ ಬೇಕು ನಮ್ಗೆ. ಕ್ವೋಷನ್ ಡಿಫ್ರೆಂಟ್ ಐತಿ. 5 crore 50 lakh ಒಳಗ 1 crore ರಿಟೇಲ್ ಬಿಸ್ನೆಸ್ ತೆಗೀರಿ, ಮೇನ್ ಪ್ರಾಫಿಟ್ ಎಷ್ಟಿಪ್ಪ? 4 crore 50 lakh. ಇದು ನಿಮ್ದ ರಿಯಲ್ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಇಂದ. ಈಗ ನಮ್ಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇಡ, ಯಾಕಂದ್ರೆ ಇದ ಒಳಗ ರಿಟೇಲ್ ಬಿಸ್ನೆಸ್ ಮಿಕ್ಸ್ ಐತಿ, ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಮಿಕ್ಸ್ ಐತಿ. ನಮ್ಗೆ ಅಂಡರ್ ಸೆಕ್ಷನ್ 80 IB ಒಳಗ ಓನ್ಲಿ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಪ್ರಾಫಿಟ್ ಬೇಕದು. ಎಷ್ಟು ಐತಿಪ್ಪ? 4 crore 50 lakh ಐತಿ. ಅದು ಬೇಕು ನಮ್ಗೆ, ಅದಕ್ಕೆ ತೆಗೀರಿಪ್ಪ. ಅದು 5 crore 86 lakh ಬರಂಗಿಲ್ಲ. ತಿಳಿತಾ? समझ में आप लोगों को? क्या बोला मैं अभी? अंडर सेक्शन 80 IB में हमें सिर्फ क्या करते हैं बोलो? जो मैन्युफैक्चरिंग प्रोसेसिंग बिजनेस, मैन्युफैक्चरिंग और प्रोसेसिंग बिजनेस से जो प्रॉफिट आता है देखो, उसके ऊपर उतना ही हम लोग क्या करते हैं? अंडर सेक्शन 80 IB देते हैं हम. अंडर सेक्शन 80 IB हम उसके ऊपर देते हैं. ठीक है? अब यहाँ पे 1 मिनट. हाँ, ओके, ये भी हमारा रॉन्ग होता. ಓಕೆ ಮಾಡ್ರಿಪ್ಪ. ಎಷ್ಟ್ರಿ ಆಕ್ಚುಲಿ ಪ್ರಾಫಿಟ್ ಎಷ್ಟಿಪ್ಪ? ಅದು ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ ಇಂದ ಪ್ರಾಫಿಟ್ ಎಷ್ಟಿಪ್ಪ? ಅದು ಆಕ್ಚುಲಿ ಫುಡ್ ಪ್ರೊಸೆಸಿಂಗ್ ಬಿಸ್ನೆಸ್ 4 crore 50 lakh. ಅದರ ಮೇಲೆ ಕೊಡ್ರಿ ನೀವು 4 crore 50 lakh ಮೇಲೆ 4 crore 50 lakh ಮೇಲೆ ಕೊಡ್ರಿಪ್ಪ. ಎಷ್ಟ್ರಿ? 4 crore 50 lakh into 30%. ವಿಲ್ ಗೆಟ್ 1 crore 35 lakh. ಎಷ್ಟಿಪ್ಪ? 1 crore 35 lakh. 1 crore 35 lakh ನಿಮ್ದು ಏನ್ರಿಪ್ಪ? ಅಂಡರ್ ಸೆಕ್ಷನ್ 80 IB ಪ್ಲಸ್ ಮಾಡ್ರಿಪ್ಪ, ಪ್ಲಸ್ 7 lakh 1 crore 42 lakh. ಸಾರಿ, 1 crore 42 lakh. 1 crore 42 lakh ನೋಡ್ರಿಪ್ಪ. 1 crore 42 lakh. ಈಗ ಇನ್ನು ಲೆಸ್ ಮಾಡ್ಕೋಬೇಕಲ್ಲ, ಲೆಸ್ ಮಾಡ್ರಿಪ್ಪ. 5 crore 90 ಎಷ್ಟು ಬಂತ್ರಿಪ್ಪ? 4 crore 48 lakh. 4 crore 48 lakh. 4 crore 48 lakh ನಿಮ್ದು ಏನ್ರಿಪ್ಪ? ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಈಗ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಮೇಲೆ 33.284% ಮಾಡ್ರಿಪ್ಪ. 4 crore 48 lakh ಮೇಲೆ ಮಾಡಿದ್ದು ಎಂಟು ಎಷ್ಟಿಪ್ಪ? ಇದು 33.284%. ಎಷ್ಟಿದು? 1 crore 49 lakh. 1 crore 49 lakh ಎಷ್ಟಿದು? 1 crore 49 lakh 11,232. 11,232 ಬಂತ್ರಿ. ನೆಕ್ಸ್ಟ್ ಇದ ಅರ್ಥಲ್ಲ ಬಿಟ್ರಿ ನಾವು ಇದು ಮಾಡ್ರಪ್ಪ. 6 lakh 6 crore 40 lakh into 16.692%. 1 crore 6,82,880. 880 ಇದು
ಓ ಶಿಟ್, ನಾನು ತಕೊಂಡ್ಬಿಟ್ರಿಪ್ಪ, ಅಲ್ಲಿ ಇಲ್ಲೇ ಬರ್ಬಿಟ್ರಿ. ಕರೆಕ್ಟ್ ಮಾಡೋದು ಎಷ್ಟಿದ್ದು 1,06,82,080 ಅದು ಇದು ಎಷ್ಟು ಬಂದಿರಪ್ಪ, ಇದು 4,48,00,000 ಇಂಟು 33.284%. 1,49,11,232 ಹೌದಲ್ಲ. ಈಗ ವಿಚ್ ಎವರ್ ಇಸ್ ಹೈಯರ್ ಅಲ್ಲ, ಅದು ವಿಚ್ ಎವರ್ ಇಸ್ ಹೈಯರ್ ನೋಡ್ರಿಪ್ಪ. ವಿಚ್ ಎವರ್ ಇಸ್ ಹೈಯರ್, ಯಾವ ಹೈಯರ್ ಐತ್ರಿಪ್ಪ ಇದು, ಇದ್ರಾಗ ಯಾವ ಹೈಯರ್ ಇಪ್ಪ? 1,49,11,232 ಹೈಯರ್ ಅಲ್ಲ, 232 ಹೈಯರ್ ನೋಡ್ರಿ. ಹೈಯರ್ ಯಾವ್ದ್ರಿಪ್ಪ? 1,49,11,232. ದರಿದ್ರ ನಿಮ್ಗೆ ಈ ತರ ಇನ್ಕ್ಲೂಡಿಂಗ್ ಪ್ರಾಫಿಟ್ ಫ್ರಮ್ ರಿಟೇಲ್ ಬಿಸ್ನೆಸ್ ಆ ತರ ಕೊಟ್ಟಿದ್ರೆ ಲೆಸ್ ಮಾಡಿ ಬರಿಬೇಕಾ? ಅದ ನಿಮ್ದು ರಿಯಲ್ ಫುಡ್ ಪ್ರೊಸೆಸಿಂಗ್ ಪ್ರಾಫಿಟ್ ಅದರ ಮೇಲೆ ತಗೋರಿಪ್ಪ 30%. ತಿಳಿತಾ? ಈ ತರ ಮಾಡ್ಬೇಕು ನೋಡ್ರಿಪ್ಪ. सब चेंजेस समझ में आता को देखो यहाँ पे. इन्हें ये क्वेश्चन थोड़ा अलग है. ये एक्चुअली बिजनेस कौन सा काम करती है? फूड प्रोसेसिंग का. फूड हमारे को चाहिए सिर्फ ओनली अंडर सेक्शन 80 के अंदर ओनली फूड फ्रॉम प्रोसेसिंग बिजनेस का. हाँ, फूड फ्रॉम प्रोसेसिंग बिजनेस का चाहिए हमारे को प्रॉफिट है. उन्हें क्या बोल रहा है? पूरा नेट प्रॉफिट कितना है कंपनी का? 5,50,00,000. उसके अंदर रिटेल बिजनेस का प्रॉफिट कितना है? 1 करोड़. रिटेल बिजनेस में हम लोग मैन्युफैक्चर नहीं करते. रिटेल बिजनेस हम लोग मैन्युफैक्चर नहीं करते. हमारे को चाहिए ओनली मैन्युफैक्चरिंग. तो नेट प्रॉफिट कितना था? वो 5,50,00,000. उसके अंदर रिटेल का बिजनेस का प्रॉफिट हमें निकाले 1 करोड़. बचा कितना? 4,50,00,000. रिटेल बिजनेस कितना है तुम्हारा? 1 करोड़. दोनों कैटेगरी 5,50,00,000. बट अंडर सेक्शन 80 IB के अंदर हमारे को सिर्फ चाहिए क्या? इनकम फ्रॉम बिजनेस मतलब है इनकम फ्रॉम बिजनेस मतलब है वो वाला कौन सा? एक्चुअल फूड प्रोसेसिंग बिजनेस का प्रॉफिट कितना? 4,50,00,000. उसके ऊपर निकालते हैं हम लोग. ठीक है, 30% निकाल के बाकी पूरा ऐड कर लो. टोटल इनकम ऑफ द फर्म तुम्हारा कितना है? 4,48,00,000. उसके ऊपर निकाल लो बाकी का सबसे विच इज हायर 1,49,11,232. यह है तुम्हारा रियल प्रॉब्लम, रियल सोल्यूशन ऑफ दिस प्रॉब्लम. समझ में आया? हम करो 4,50,00,000 के पर क्यों ले बोले तो वो रियल हमारा फूड प्रोसेसिंग बिजनेस का प्रॉफिट. उसके अंदर 1 करोड़ रिटेल बिजनेस का प्रॉफिट है. रिटेल बिजनेस साइड में रखो. रिटेल बिजनेस में हम लोग मैन्युफैक्चर नहीं करते. हमारे को सिर्फ मैन्युफैक्चरिंग बिजनेस का प्रॉफिट चाहिए 4,50,00,000. ठीक है, उसके ऊपर 30% निकाल के हम लोग करते हैं. ठीक है, ये तुम्हारा रियल सोल्यूशन. ओके, मेक चेंजेस ऑफ दिस प्रॉब्लम. विल सी द डिफरेंट वन नाउ. Okay, next question number 2. Akash Limited is an industrial undertaking. Okay, industrial undertaking having its plant at Uttarkashi engaged in the manufacturing. Okay, manufacturing irrigational engineering articles. Okay, it is also manufacturing industrial undertaking since the last 9 years. 9 years. Last 9 years. 5 years ಕಿಂತ ಏನ್ರಿಪ್ಪ ಜಾಸ್ತಿ. 5 years ಇಲ್ಲಾಂದ್ರೆ 5 years ಒಳಗಡೆ ಎಷ್ಟಿಪ್ಪ 100% ಕೊಡಬೇಕು ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB. 5 years ಕಿಂತ ಜಾಸ್ತಿ ಅಂದ್ರೆ 6, 7, 8, 9 ಎಷ್ಟು ಕೊಡಬೇಕಪ್ಪ 30% ಕೊಡಬೇಕು. ಈಗ ಎಷ್ಟು ಕೊಡಬೇಕಪ್ಪ ಈಗ 30% ಅಂಡರ್ ಸೆಕ್ಷನ್ 80 IB. ದ ನೆಟ್ ಪ್ರಾಫಿಟ್ as per the books of account for the previous year 22-23 amounted rupees 2 crore. 2 crore net profit ripa, total 2 crore net profit. It includes business income of rupees 1,80,00,000. 1,80,00,000. ಯಾವ ಬಿಸ್ನೆಸ್ ಐತಿ? ಯಾವ ಬಿಸ್ನೆಸ್ ಐತ್ರಿಪ್ಪ? ಏನು ಬಿಸ್ನೆಸ್ ಐತ್ರಿ? ಪ್ರಾಫಿಟ್ ಫ್ರಮ್ ರಿಟೇಲ್ ಬಿಸ್ನೆಸ್, ಆ ಬಿಸ್ನೆಸ್ ಈ ಬಿಸ್ನೆಸ್ ಅಂತ ಐತಿ? ಇಲ್ಲ. ಬಿಸ್ನೆಸ್ ಇನ್ಕಮ್ ಅಂದ್ರೆ ಏನ್ರಿಪ್ಪ? ಇದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಇರಿಗೇಷನಲ್ ಇಂಜಿನಿಯರಿಂಗ್ ಆರ್ಟಿಕಲ್ಸ್. ಟೋಟಲ್ ನೆಟ್ ಪ್ರಾಫಿಟ್ 2 crore. ಅದರೊಳಗೆ 1,80,00,000 ಏನಿದ್ರಿಪ್ಪ ಮಿಕ್ಸ್ ಐತಿ ಬಿಸ್ನೆಸ್ ಇನ್ಕಮ್. ಮೇನ್ ಬಿಸ್ನೆಸ್ ಅವ್ರದ್ದು ಏನ್ರಿಪ್ಪ? ಮ್ಯಾನುಫ್ಯಾಕ್ಚರಿಂಗ್ ಇರಿಗೇಷನಲ್ ಇಂಜಿನಿಯರಿಂಗ್ ಆರ್ಟಿಕಲ್ಸ್. ಅದು ಬಿಸ್ನೆಸ್ ಇನ್ಕಮ್ ಇಲ್ಲಿ ಕೊಟ್ಬಿಟ್ಟಾರಿಪ್ಪ. ಪ್ರಾಫಿಟ್ ಫ್ರಮ್ ರಿಟೇಲ್ ಬಿಸ್ನೆಸ್ ಅಲ್ಲ, ಮೇನ್ ಬಿಸ್ನೆಸ್ ಇನ್ಕಮ್. ತಿಳಿತಾ? 2 crore ವರೆಗೆ 2 crore ಒಳಗೆ 1,80,00,000 ಏನ್ರಿಪ್ಪ? ಬಿಸ್ನೆಸ್ ಇನ್ಕಮ್, ಮೇನ್ ಬಿಸ್ನೆಸ್ ಇನ್ಕಮ್. ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB ಇದರ ಮೇಲೆ ಮಾಡ್ಕೋಬೇಕು. ಯಾಕಂದ್ರೆ ಮೇನ್ ಬಿಸ್ನೆಸ್ ಅವ್ರದ್ದು ಇದು. ಉಡುಕಿದೆ ಎಷ್ಟಿಪ್ಪ? 20,00,000. ಉಡುಕಿದೆ 20,00,000 ಅದರ್ ಬಿಸ್ನೆಸ್. ದ ಕಂಪನಿ ವಾಂಟ್ಸ್ ಟು ಕ್ಲೇಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 IB. ಬುಕ್ ಪ್ರಾಫಿಟ್ ಅಂಡರ್ ಸೆಕ್ಷನ್ 115 JB ಕಂಪ್ಯೂಟೆಡ್ at rupees 3 crore.
ಟ್ಯಾಕ್ಸ್ ಕ್ರೆಡಿಟ್ ಇಲ್ಲಿ ಹೊಸ ಐತೆ ನೋಡ್ರಿ, ಟ್ಯಾಕ್ಸ್ ಕ್ರೆಡಿಟ್ ಫ್ರಾಮ್ ಬ್ರಾಡ್ ಫಾರ್ವರ್ಡ್ ಪ್ರೀವಿಯಸ್ ಇಯರ್ 2021 ಅಮೌಂಟೆಡ್ rupees 5,30,000. ಇದು ನೋಡೋಣ, ಇಂಪಾರ್ಟೆಂಟ್. ಇದು ಸ್ಟಾರ್ ಮಾರ್ಕ್ ಹಾಕ್ತೀನಿ, ಸ್ಟಾರ್ ಮಾರ್ಕ್, ಇದು ಇಂಪಾರ್ಟೆಂಟ್. ರಿಕ್ವೈರ್ಡ್ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ, ಪೈಲೆ ರಿಕ್ವೈರ್ಡ್ ಸ್ಮಾಲ್ ಎ ಏನ್ರಿ, ಈಸ್ ಕಂಪನಿ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB. ಡಿಡಕ್ಷನ್ ಕೊಡ್ಬೇಕು ಬೇಡ ಏನ್ರಿ, ಡಿಡಕ್ಷನ್ ಕೊಡ್ಬೇಕು ಬೇಡ ಅಂತ ನೀವು ಅಸ್ಯೂಮ್ ಮಾಡ್ಕೋಬೇಕು. ನೋಡ್ಬೇಕು ಇಲ್ಲಿ ಡಿಡಕ್ಷನ್ ಕೊಡ್ಬೇಕು ಬೇಡ, ಡಿಡಕ್ಷನ್ ಕೊಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು? 30% ಕೊಡ್ಬೇಕು, ಏನು 100% ಕೊಡ್ಬೇಕು ನೋಡ್ಬೇಕು. ಬಿ, ವಾಟ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ? ವಾಟ್ ಈಸ್ ದ ಫಸ್ಟ್ ಇಲ್ಲಿ ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB. ಸೆಕೆಂಡ್ ಏನ್ರಿಪ್ಪ, ವಾಟ್ ಈಸ್ ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ಆಮೇಲೆ ಲಾಸ್ಟ್ ಒನ್, ಸಿ ಹೌ ಡು ಯು ಟ್ರೀಟ್ ಟ್ಯಾಕ್ಸ್ ಕ್ರೆಡಿಟ್? ಟ್ಯಾಕ್ಸ್ ಕ್ರೆಡಿಟ್ ಬ್ರಾಡ್ ಫಾರ್ವರ್ಡ್ ನೋಡೋಣ್ರಿಪ್ಪ. ಫಸ್ಟ್ ಬರ್ರಿ, computation of total income, computation of total income of Akash Limited. Akash Limited entry for the assessment year 23-24. Particulars rupees. Income from salary ಐತಿ ಇಲ್ಲ, income from house property ಐತಿ ಇಲ್ಲ, income from business ಐತ್ರಿಪ್ಪ, income from business ಐತ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್. ಓಕೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ನೋಡ್ರಿಪ್ಪ. ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನೆಟ್ ಪ್ರಾಫಿಟ್ ತಗೋಬೇಕಲ್ಲ, ತಗೋರಿ ನೆಟ್ ಪ್ರಾಫಿಟ್ ಅಂತ. ಫಸ್ಟ್ ಬೇಡ, ನೆಟ್ ಪ್ರಾಫಿಟ್ ಕೊಟ್ಟಿಲ್ಲ ಅವರು, ತಗೋರಿಪ್ಪ ನೆಟ್ ಪ್ರಾಫಿಟ್ ಅಂತ ಬರೀಪ್ಪ. ಓಕೆ, ಪ್ರಾಬ್ಲಮ್ ಇಲ್ಲ. ನೆಟ್ ಪ್ರಾಫಿಟ್ ಆಕ್ಚುಲಿ ಎಷ್ಟೈತಿಪ್ಪ ಟೋಟಲ್? ನೆಟ್ ಪ್ರಾಫಿಟ್ ಆಕ್ಚುಲಿ ಏನ್ರಿಪ್ಪ, ನೆಟ್ ಪ್ರಾಫಿಟ್ ಆಕ್ಚುಲಿ ಬರೀಪ್ಪ ಟೋಟಲ್ ಎಷ್ಟಪ್ಪ? 2 crore. ನೆಟ್ ಪ್ರಾಫಿಟ್ ಆಕ್ಚುಲಿ ಏನ್ರಿಪ್ಪ? 2 crore ಐತಿ. ನೆಟ್ ಪ್ರಾಫಿಟ್ ಆಕ್ಚುಲಿ ಏನ್ರಿ? 2 crore ನೆಟ್ ಪ್ರಾಫಿಟ್ ಐತಿ. ಅದರೊಳಗೆ ಬಿಸ್ನೆಸ್ ಇನ್ಕಮ್ ಎಷ್ಟಿಪ್ಪ? 1 crore 80 lakh. ಬಿಸ್ನೆಸ್ ಇನ್ಕಮ್ 1 crore 80 lakh. 1 crore 80 lakh. ಓಕೆ, 1 crore 80 lakh ನಿಂದ ಏನ್ರಿಪ್ಪ? 1 crore 80 lakh ನಿಮ್ದು ಏನ್ರಿಪ್ಪ? ಇದು ಅದರ್ ಬಿಸ್ನೆಸ್. ಇದು ಏನ್ರಿದು? ಅದರ್ ಬಿಸ್ನೆಸ್. ನೆನ್ಪಿಡ್ಕೊರಿ, ಇದು ಅದರ್ ಬಿಸ್ನೆಸ್. ಇದು ಅದರ್ ಬಿಸ್ನೆಸ್ ನೆನ್ಪಿಡ್ಕೊರಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ವಲ್ಪ ಟ್ವಿಸ್ಟ್ ಐತಿ ಕ್ವಶನ್ ಒಳಗೆ, ಕ್ವಶನ್ ಟ್ವಿಸ್ಟ್ ಐತಿ. ಇದು ಅದರ್ ಬಿಸ್ನೆಸ್. ಎಷ್ಟಿದು? 2 crore ಒಳಗೆ 1 crore 80 lakh ಲೆಸ್ ಮಾಡಿರಪ್ಪ 20 lakh. 20 lakh ನಿಮ್ದು ಏನ್ರಿಪ್ಪ? 20 lakh ಅದರ್ ಬಿಸ್ನೆಸ್ ಇನ್ಕಮ್. ಅದರ್ ಬಿಸ್ನೆಸ್ ಇನ್ಕಮ್ ಎಷ್ಟಿಪ್ಪ? 20 lakh. ಈಗ ನಿಮಗೆ ಮೇನ್ ಬಿಸ್ನೆಸ್ ಇನ್ಕಮ್ ಬೇಕು ನಿಮಗೆ. ಮೇನ್ ಬಿಸ್ನೆಸ್ ಇನ್ಕಮ್ ನಿಮ್ದು ಎಷ್ಟಿಪ್ಪ? 1 crore 80 lakh. ಮೇನ್ ಬಿಸ್ನೆಸ್ ಇನ್ಕಮ್ ನಿಮ್ದು 1 crore 80 lakh. $1 crore 80 lakh. ಈಗ ಆಡ್ ಮಾಡಿರಪ್ಪ ಎಷ್ಟ್ರಿ? 2 crore. 2 crore ನಿಂದ ಏನ್ರಿಪ್ಪ? 2 crore ನಿಂದ ಆಕ್ಚುಯಲ್ ನೆಟ್ ಪ್ರಾಫಿಟ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಐತ್ರಿ ನೋಡಿ. ಟೋಟಲ್ ಪ್ರಾಫಿಟ್ ನಿಂದ 2 crore ಐತಿ. ಅದರೊಳಗ ಮೇನ್ ಬಿಸ್ನೆಸ್ ಇನ್ಕಮ್ ಪ್ರಾಫಿಟ್ ಫ್ರಮ್ ರಿಟೇಲ್ ಬಿಸ್ನೆಸ್ ಅಲ್ಲ, ಅದು ಬೇರೆ. ಇದು ಮೇನ್ ಬಿಸ್ನೆಸ್ ಇನ್ಕಮ್ 1 crore 80 lakh ಲೆಸ್ ಮಾಡಿರಿಪ್ಪ. ಅದರ್ ಬಿಸ್ನೆಸ್ ಇನ್ಕಮ್ ಎಷ್ಟು ಬಂದ್ರಿಪ್ಪ? 20 lakh ಬಂದ್ರಿ. ಈಗ ಮೇನ್ ಬಿಸ್ನೆಸ್ ಇನ್ಕಮ್ ಎಷ್ಟಿಪ್ಪ ನಿಮ್ದು? 1 crore 80 lakh. ಅಡ್ವೈಡ್ ಮಾಡಿರಿಪ್ಪ 2 crore. ಈಗ ನೀವು ಡಿಡಕ್ಷನ್ ಅಂಡರ್ ಸೆಕ್ಷನ್ 80IB ಮಾಡ್ಬೇಕಂದ್ರೆ ಇದ್ರ ಮೇಲೆ ಮಾಡಂಗಿಲ್ಲ, ಇದ್ರ ಮೇಲೆ ಮಾಡ್ತೀರಿ. 1 crore 80 lakh ಮೇಲೆ ಮಾಡ್ತೀವಿ. ಯಾಕಂದ್ರೆ ಬಿಸ್ನೆಸ್ ಇನ್ಕಮ್, ಮೇನ್ ಬಿಸ್ನೆಸ್ ಇನ್ಕಮ್ ಇದು ಅದರ್ ಬಿಸ್ನೆಸ್ ಇನ್ಕಮ್. ತಿಳಿತಾ? ಕ್ವಶನ್ ಡಿಫ್ರೆಂಟ್ ಐತಿ ಅದಕ್ಕೆ. ಈಗ ಆಡ್ ಡಿಸ್ ಅಲೌಡ್ ಎಕ್ಸ್ಪೆನ್ಸಸ್. add disallowed expenses. disallowed expense ಪೂರಾ ಕ್ವಶನ್ ಓದ್ರಿ. disallowed expense ಅಲ್ಲಿ ನೋಡಿ ಪೂರಾ ಕ್ವಶನ್ ಒಳಗೆ disallowed expense ಯಾವುದು ಕೊಟ್ಟಿಲ್ಲ, ಅದಕ್ಕೆ ಡ್ಯಾಶ್. ಸೇಮ್ 2 crore. ಓಕೆ, ಆಮೇಲೆ ಲೆಸ್ ಇನ್ಕಮ್ chargeable under other heads
other heads and exempted incomes ಪೂರಾ ಕ್ವಶನ್ ನೋಡ್ರಿಪ್ಪ. ಇದು ಇನ್ಕಮ್ಸ್ ಯಾವ್ದೈತ್ರಿಪ್ಪ ಇಲ್ಲಿ ಹಂಗೂ ಬರಂಗಿಲ್ಲ. ಇನ್ಕಮ್ಸ್ ಅದನ್ನು ಕೊಟ್ಟಿಲ್ಲ. ಡ್ಯಾಶ್ 2 crore ಮೈನಸ್ ಡ್ಯಾಶ್ 2 crore. ಇದು 2 crore ನಿಮ್ದು ಏನ್ರಿಪ್ಪ ಇದು ನಿಮ್ದು ಆಕ್ಚುಲಿ ಏನ್ರಿಪ್ಪ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ. ಇದು ಆಕ್ಚುಲಿ ನಿಮ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ರೀಪ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಏನೈತಿ? ಇಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಐತಿ? ಪೂರಾ ಕ್ವಶನ್ ಒಳಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಐತಿ? ಇಲ್ಲ. ಇದು ನಿಮ್ದು GTI. ಇದು ನಿಮ್ದು ಏನ್ರಿಪ್ಪ? GTI ತಗೋರಿಪ್ಪ. ಇದು ನಿಮ್ದು GTI. ಅಂದ್ರೆ ಗ್ರಾಸ್ ಟೋಟಲ್ ಇನ್ಕಮ್. ಕೊಟ್ಟಿಲ್ಲ ಇಲ್ಲಿ ಯಾರು. ಗ್ರಾಸ್ ಟೋಟಲ್ ಇನ್ಕಮ್ ಇದು ನಿಮ್ದು GTI. ಎಷ್ಟು GTI ನಿಮ್ದು? ಸೇಮ್ 2 crore. GTI. ಈಗ ಏನ್ ಮಾಡ್ತೀರಪ್ಪ ನೀವು? ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಡೊನೇಷನ್, PM ರಿಲೀಫ್ ಫಂಡ್, PM ನ್ಯಾಷನಲ್ ಫಂಡ್, PM ಕೇರ್ ಫಂಡ್ ಯಾವುದಿಲ್ಲ. ಅಂಡರ್ ಸೆಕ್ಷನ್ ಡೈರೆಕ್ಟ್ 80IB. ಅಂಡರ್ ಸೆಕ್ಷನ್ 80IB. ಅಂಡರ್ ಸೆಕ್ಷನ್ 80IB ಸಿನ್ಸ್ ಲಾಸ್ಟ್ ನೋಡ್ರಿ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆಗಿದ್ದು ಮ್ಯಾನುಫ್ಯಾಕ್ಚರಿಂಗ್ ಏನ್ರಿ? ಮ್ಯಾನುಫ್ಯಾಕ್ಚರಿಂಗ್ ಐತಿ. ಎಷ್ಟು ಕೊಡ್ಬೇಕಪ್ಪ? 9 years. 30% ಕೊಡ್ಬೇಕು? 100% ಕೊಡ್ಬೇಕಾ? 30% ಕೊಡ್ಬೇಕು. ಎಷ್ಟು? 30%. ಎಷ್ಟು ಇಯರ್ಸ್ ಇತ್ತು? 9 years ಅಲ್ಲ, ಅದು 9 years. 9 years 30% ಕೊಡ್ಬೇಕು. 30% ಆಫ್ ರುಪೀಸ್. 30% ಆಫ್ ರುಪೀಸ್ ಇದರ ಮೇಲೆ ಕೊಡ್ಬೇಕ್ರಿಪ್ಪ? ಮೇನ್ ಬಿಸ್ನೆಸ್ ಇನ್ಕಮ್ ಮೇಲೆ ಕೊಡ್ಬೇಕು, ಏನು ಅದರ್ ಬಿಸ್ನೆಸ್ ಇನ್ಕಮ್ ಮೇಲೆ ಕೊಡ್ಬೇಕಾ? ಮೇನ್ ಬಿಸ್ನೆಸ್ ಇನ್ಕಮ್ ಮೇಲೆ ಕೊಡ್ಬೇಕು. ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ 1 crore 80 lakh ಮೇಲೆ ಕೊಡ್ಬೇಕು. ಅದರ್ ಬಿಸ್ನೆಸ್ ಮೇಲೆ ಕೊಡಕ್ ಬರಂಗಿಲ್ಲ. ಮೇನ್ ಬಿಸ್ನೆಸ್ 1 crore 80 ಮೇಲೆ ಕೊಡ್ಬೇಕು ನೀವು. ಮಾಡ್ರಿಪ್ಪ 30% ಆಫ್ ರುಪೀಸ್ 1 crore 80 lakh. ಮಾಡ್ರಿಪ್ಪ 30 divided by 100 into 1 crore 80 lakh. ಮಾಡ್ರಿ ಎಷ್ಟ್ರಿಪ್ಪ ಇದು? 1 crore 80 lakh into 30%. 54 lakh. ಎಷ್ಟು? 54 lakh. 54 lakh ನಿಮ್ದು ಏನ್ರಿಪ್ಪ? ಲೆಸ್ ಮಾಡ್ರಿ ಡಿಡಕ್ಷನ್ ಮೈನಸ್ 2 crore. ಎಷ್ಟ್ರಿ? 14 lakh. ಸಾರಿ 1 crore 46 lakh. 1 crore 46 lakh. ಇದು 1 crore 46 lakh ಏನ್ರಿಪ್ಪ? ಇದು ನಿಮ್ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ಇದು ನಿಮ್ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್. ನೀವು ಈಗ ಏನ್ ಮಾಡ್ತೀರಿಪ್ಪ? ಈಗ ಚಲೋ ಮಾಡ್ರಿ. ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ. ಟ್ಯಾಕ್ಸ್ ರೇಟ್ ಯಾವುದು ಕೊಟ್ಟಿಲ್ಲ ಅಲ್ಲಿ ನೋಡ್ರಿ. ಪೂರಾ ಕ್ವಶನ್ ಇರುತ್ತೆ. ಟ್ಯಾಕ್ಸ್ ರೇಟ್ ಎಲ್ಲೇ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಓಕೆ ಮಾಡ್ರಿಪ್ಪ, ಆರಾಮ್ ಮಾಡ್ರಿ. ಈಗ ಮಾಡ್ರಿ. ಫಸ್ಟ್ ನೋಡ್ರಿ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರೊವಿಷನ್. ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರೊವಿಷನ್. ನೋಡೋಣ್ರಿ ಫಸ್ಟ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರೊವಿಷನ್. ಓಕೆ, ಇಲ್ಲಿ ಏನ್ ಮಾಡ್ತೀರಪ್ಪ? ಫಸ್ಟ್ ನೀವು ಟ್ಯಾಕ್ಸ್ at 30%. Tax at 30% of a total income. ಇಲ್ಲಿ ರೆಡಿಮೇಡ್ ಟ್ಯಾಕ್ಸ್ ರೇಟ್ ಕೊಟ್ಟಿಲ್ಲ. ಮಾಡ್ರಿಪ್ಪ 30% ಮಾಡ್ಬೇಕಲ್ಲ. 30 divided by 100 into ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಎಷ್ಟಿಪ್ಪ ನಿಂದ? 1 crore 46 lakh. ಮಾಡ್ರಿಪ್ಪ 1 crore 46 lakh. 1 crore 46 lakh. ಮಾಡ್ರಿ ಎಷ್ಟು? 1 crore 46 lakh into 30%.
you will get 43 lakh 80,000. 43 lakh 80,000. 43 lakh 80,000 ಇಂದ ಏನ್ರಿಪ್ಪ ಟ್ಯಾಕ್ಸ್ ಅಮೌಂಟ್. ಈಗ ಏನ್ ಮಾಡ್ತೀರಿ ನೀವು ಪ್ಲಸ್ ಸರ್ಚಾರ್ಜ್ ಸರ್ಚಾರ್ಜ್ ಕೊಡ್ಬೇಕ್ರಿಪ್ಪ. ಯಾಕಂದ್ರೆ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂದ್ರೆ ಟೋಟಲ್ ಇನ್ಕಮ್ ಆಫ್ ದ ಕಂಪನಿ. ಟೋಟಲ್ ಇನ್ಕಮ್ ಆಫ್ ದ ಕಂಪನಿ ಅವ್ರ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಎಷ್ಟಾಗೈತಿಪ್ಪ 1 crore ಮೇಲೆ ಹೋತ್ರಿ ಏನ್ರಿ 1 crore ಮೇಲೆ ಹೋತ್ರಿ. 1 crore ಮೇಲೆ ಹೋತಂದ್ರೆ ಎಷ್ಟು ಕೊಡ್ಬೇಕ್ರಿಪ್ಪ 7%. ಎಷ್ಟ್ರಿ 1 crore ಇಂದ 10 crore ಮಟ್ಟ ಎಷ್ಟು ಕೊಡ್ಬೇಕ್ರಿಪ್ಪ 7% ಸರ್ಚಾರ್ಜ್ ಆಕ್ಟ 7%. 7% ಆಫ್ ಟ್ಯಾಕ್ಸ್ ಮೇಲೆ 7/100 ಟ್ಯಾಕ್ಸ್ ಅಮೌಂಟ್ ಎಷ್ಟು ಬಂತ್ರಿಪ್ಪ ಇಲ್ಲೇ 43 lakh 80,000. 43 lakh 80,000 ಮೇಲೆ ಕೊಡ್ರಿಪ್ಪ. ಎಷ್ಟು 43 lakh 80,000 ಇಂಟು 7%, 3,06,600. ಆಡ್ ಮಾಡ್ರಿಪ್ಪ 43 lakh 80,000 ಎಷ್ಟಿಪ್ಪ ಇದು 46 lakh 86,600. ಈಗ ಏನ್ರಿಪ್ಪ ಈಗ HEC ಕಂಪಲ್ಸರಿ ಕೊಡ್ಬೇಕಲ್ಲ 4% ಪ್ಲಸ್ HEC at 4%, 4/100 ಇಂಟು HEC ಇದರ ಮೇಲೆ ಕೊಡ್ತೀರಿಪ್ಪ, ಅದರ ಮೇಲೆ ಅಮೌಂಟ್ ಕೊಡ್ತೀರಿ 46 lakh 86,600 ಮಾಡ್ರಿಪ್ಪ ಇಂಟು 4%, 1,87,000, 464. ಆಡ್ ಮಾಡ್ರಿಪ್ಪ 46 lakh 86,600 will get 4,87,000. 4,87,000 ಅಲ್ಲ 48 lakh 74,000 64. ಇದು ನಿಮ್ದು ಏನ್ರಿಪ್ಪ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರೊವಿಷನ್. ಟ್ಯಾಕ್ಸ್ ಲಯಬಿಲಿಟಿ ತಿಳಿತಾ? ಓಕೆ, ಈಗ ಮ್ಯಾಟ್ ಮಾಡೋಣ್ರಿ. ಮ್ಯಾಟ್ ಮಾಡ್ತೀನಿ ಇಲ್ಲಿ ಬಾಜು ಮಾಡ್ತೀನಿ ನೋಡಪ್ಪ. ಮ್ಯಾಟ್ ಇಲ್ಲೇ ಈ ಸೈಡ್ ಮ್ಯಾಟ್ ಇಲ್ಲೇ ಮಾಡ್ತೀನಿ ರೀಪ್ಪ. ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಅಂಡರ್ ಸೆಕ್ಷನ್ 115 JB. ಇದ್ರಾಗ ಫಸ್ಟ್ ಬುಕ್ ಪ್ರಾಫಿಟ್. ಮ್ಯಾಟ್ ಮಾಡಾಕ ಬುಕ್ ಪ್ರಾಫಿಟ್ ಬೇಕ್ರಿಪ್ಪ. ಮ್ಯಾಟ್ ಮಾಡಾಕ ಬುಕ್ ಪ್ರಾಫಿಟ್ ಎಷ್ಟ್ರಿಪ್ಪ? ಬುಕ್ ಪ್ರಾಫಿಟ್ 3 crore ಐತಿ. ಬುಕ್ ಪ್ರಾಫಿಟ್ ಎಷ್ಟ್ರಿಪ್ಪ 3 crore. ಬುಕ್ ಪ್ರಾಫಿಟ್ 3 crore ಟೋಟಲ್ ಮಾಡ್ಬಿಟ್ರಿಪ್ಪ. ಈಗ ಮ್ಯಾಟ್ ರೇಟ್ ತಗೋಬೇಕು. ಮ್ಯಾಟ್ ರೇಟ್ ಅವರು ಕೊಟ್ಟಿಲ್ಲ ನಿಮ್ಗೆ. ಮ್ಯಾಟ್ ರೇಟ್ ಕೊಟ್ಟಿಲ್ಲ ಅಂದ್ರೆ ಎಷ್ಟು ತಗೋಬೇಕ್ರಿಪ್ಪ? ಮ್ಯಾಟ್ ರೇಟ್ ಫಿಕ್ಸ್ 15%. ಎಷ್ಟ್ರಿ 15% ಆಫ್ ಬುಕ್ ಪ್ರಾಫಿಟ್. ಬುಕ್ ಪ್ರಾಫಿಟ್ 15/100. ಬುಕ್ ಪ್ರಾಫಿಟ್ ಎಷ್ಟ್ರಿಪ್ಪ 3 crore. ಮಾಡ್ರಿಪ್ಪ 3 crore ಇಂಟು ಹೌದಲ್ಲ 3 ಓಕೆ ರಾಂಗ್ ಆಗಿತ್ತು 30 lakh. 3 crore ಅದು 3 crore ಕರೆಕ್ಟಾ? 3 crore ಓಕೆ. 3 crore ಮೇಲೆ ಇಂಟು 15%. ಎಷ್ಟ್ರಿಪ್ಪ 15%? 4 crore 50 lakh.
ಎಷ್ಟು 4 crore 50 lakh. ಇದು 4 crore 50 lakh ನಿಮ್ದು ಏನ್ರಿಪ್ಪ ಮ್ಯಾಟ್. ಈಗ ಏನ್ರಿಪ್ಪ ಪ್ಲಸ್ ಸರ್ಚಾರ್ಜ್ ಎಷ್ಟು ಕೊಡ್ಬೇಕ್ರಿಪ್ಪ? ಬುಕ್ ಪ್ರಾಫಿಟ್ ನಿಮ್ದ 1 ಕೋಟಿ ಮೇಲೆ ಹೋತ್ರಿ 10 crore ಮಟ್ಟ ಎಷ್ಟು ಕೊಡ್ಬೇಕ್ರಿಪ್ಪ? ಸೇಮ್ 7%. ಸರ್ಚಾರ್ಜ್ ಐಟ 7%. ಹಾ ಆಫ್ ಮ್ಯಾಟ್ ಮೇಲೆ ಕೊಡ್ಬೇಕ್ರಿಪ್ಪ 7% ಇಂಟು ಮ್ಯಾಟ್ ಅಮೌಂಟ್ ಎಷ್ಟು ಬಂದ್ರಿಪ್ಪ? ಮ್ಯಾಟ್ ಅಮೌಂಟ್ 4 crore 50 lakh. ಸರಿ 4 crore 50 lakh ಅಲ್ಲ ಇದು 45 lakh. ನಾ ಅದು ಹೇಳತೀನಿ ಹೆಂಗ್ ಬಂತ್ರಿ ಅದು ಅಂತ. ಅದು ಹೇಳತ್ತೀನಿ ನಾನು 3 crore ಇಂಟು 15% 45 lakh ಬರ್ತದ್ರಿಪ್ಪ. 45 lakh ಕರೆಕ್ಟಾ? 15%. ಈಗ ನೆಕ್ಸ್ಟ್ ಇಲ್ಲೇ ಮಾಡ್ರಿಪ್ಪ ಇಂಟು 45 lakh. ಯಾಕಂದ್ರೆ ಸರ್ಚಾರ್ಜ್ ಇದು ಮ್ಯಾಟ್ ಮೇಲೆ ಮಾಡ್ಕೋಬೇಕು. 45 lakh ಇಂಟು 7% 3,15,000. 3,15,000 ಆಡ್ ಮಾಡ್ರಿಪ್ಪ ಇದು ಎರಡು ಪ್ಲಸ್ 45 lakh 48,15,000. 48,15,000. ಈಗ ಪ್ಲಸ್ HEC at a 4%. 4/100 into 4/100 into 48,15,000. 48,15,000. ಈಗ 48,15,000 into 4%. 1,92,600. 1,92,600 ಆಡ್ ಮಾಡಿದ್ದು 48,15,000 plus 1,92,600. You will get 7,600. ಇದು ನಿಮ್ದು ಏನ್ರಿಪ್ಪ ಟ್ಯಾಕ್ಸ್ ಲಯಬಿಲಿಟಿ. Okay, just a minute. Okay, नोटिपा ತಿಳಿತಲ್ಲ ಇಲ್ಲಿ ಮಟ್ಟ ತಿಳಿತಲ್ಲ ನಿಮಗೆ? आपको समझ में आया? देखो यहाँ पे वही हम लोग मालूम कर रहे हैं इनकम फ्रॉम बिजनेस. नेट प्रॉफिट देखो यहाँ पे नेट प्रॉफिट में क्या दिया बोलो ने? उसका मेन बिजनेस क्या है? इंडस्ट्रियल अंडरटेकिंग है वो. मैन्युफैक्चरिंग इरिगेशनल इंजीनियरिंग आर्टिकल्स. और वो क्या करते हैं? मेन का बिजनेस क्या बोलो? मैन्युफैक्चरिंग ऑफ इंजीनियरिंग आर्टिकल्स. ठीक है, तो हमारे उनका बिजनेस का इनकम होना हमारे को, उनका क्या होना? उनका बिजनेस का इनकम होना हमारे को. अंडर सेक्शन 80 IB निकालने का है तो उनकी मेन बिजनेस की इनकम होना. अदर बिजनेस की इनकम नहीं चाहिए हमारे को. ठीक है, कितने साल तक काम कर रहे हो? 9 साल से काम कर रहे हैं. अगर वो पहले के 5 साल या तो 5 साल से कम काम कर रहे तो उनको 100% रिडक्शन. अगर 5 साल से ज्यादा काम करेगा तो उनको सिर्फ 30% रिडक्शन हम लोग देना. ठीक है, नेट प्रॉफिट में एक्चुअली उनको टोटल प्रॉफिट कितना है? 2 crore. उसके अंदर से उनका मेन बिजनेस का प्रॉफिट कितना है? 1 crore 80 lakh. बचा कितना? मेन बिजनेस तुम्हारा बिजनेस इनकम. बचा 100 अदर बिजनेस. बचा 100 कौन सा? अदर बिजनेस. वो कितना है? 20 lakh. ये हमारा संबंध है. अदर बिजनेस इनकम, मेन बिजनेस इनकम कितना उनका? 1 crore 80 lakh. तो दोनों मिला कितना? 2 crore. ये है तुम्हारा एक्चुअल नेट प्रॉफिट. एंड डिसअलाउड एक्सपेंसेस. कहां पे देखो पूरा डिस क्वेश्चन पढ़ो, पूरा डिसअलाउड एक्सपेंस तुम्हारे को नहीं दिया इसलिए डैश. सेम 2 crore. लेस इनकम चार्जेबल अंडर अदर हेड्स एंड एग्जेम्प्टेड इनकम्स. पूरे कौन से भी इनकम्स यहाँ पे तुम्हारे क्वेश्चन के अंदर नहीं है इसलिए डैश. ठीक है, तो मिला तुम्हारे क्या बोलो? 2 crore. सेम इनकम फ्रॉम बिजनेस बोलते सेम. अब इनकम फ्रॉम कैपिटल गेन, इनकम फ्रॉम अदर सोर्स कुछ भी नहीं है तो यही तुम्हारी क्या होती है? बोलो GTI होती है, मतलब ग्रॉस टोटल इनकम. अब लेस रिडक्शन अंडर सेक्शन 80C टू 80U. डोनेशन टू PM फंड, आ फंड, ई फंड कुछ भी नहीं है तो क्या सिर्फ अंडर सेक्शन 80 IB. कितने साल से काम कर? अंडर सेक्शन 80 IB. हाँ, कितने साल से काम कर रहे हो? 9 ईयर्स से काम कर रहे हैं. 9 ईयर्स मतलब 30% ऑफ रुपीज. कौन से किसके पर देते? इसके पर देते. क्यों नहीं देते? क्यों? 2 इनकम है यहाँ पे, एक अदर बिजनेस की इनकम, एक बिजनेस की इनकम. अगर सिर्फ एक ही बिजनेस की इनकम रहती तो यहाँ पे डायरेक्ट इसके पर देते थे हम लोग. अगर सिर्फ एक ही बिजनेस, सिर्फ ओनली वन बिजनेस, अगर सिर्फ यहाँ पे एक ही बिजनेस रहता था, 2 बिजनेस नहीं, अदर बिजनेस, बिजनेस इनकम, प्रॉफिट फ्रॉम रिटेल बिजनेस, ऐसा कुछ भी नहीं रहता
सिर्फ एक ही बिजनेस है, तब हम लोग क्या करते बोलो, सिर्फ इनकम फ्रॉम बिजनेस के ऊपर हम लोग दे देते हैं। दो बिजनेस, जब क्वेश्चन के अंदर दो बिजनेस होता था, ये बिजनेस और ये बिजनेस, तब हम लोग मेन बिजनेस के ऊपर, इसके ऊपर नहीं देते हम लोग, ठीक है। अंडर सेक्शन 80 IB मेन बिजनेस कौन सा इनका, भी मेन बिजनेस, ये अदर बिजनेस नया था, मेन बिजनेस उनका 1 करोड़ 80 लाख, उसके ऊपर दो 1 करोड़ 80 लाख के ऊपर 30% दो 54 लाख। अगर सिर्फ बरे ಒಂದ ಬಿಸ್ನೆಸ್ ಕೊಟ್ಬಿಟ್ಟಾರಿಪ್ಪ, ಅದರ್ ಬಿಸ್ನೆಸ್, ಮೇನ್ ಬಿಸ್ನೆಸ್, ರಿಟೇಲ್ ಬಿಸ್ನೆಸ್ ಕೊಟ್ಟಿಲ್ಲ, ಆವಾಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಮೇಲೆ ತಗೋಬೇಕು. ಒಂದ ಪ್ರಾಫಿಟ್ ಕೊಟ್ಟಿದ್ದಾರೆ, ಒಂದ ಪ್ರಾಫಿಟ್ ಒಳಗ ಅದ ಇನ್ಕ್ಲೂಡ್ ಐತಿ, ಇದೈತಿ, ಅದು ಐತಿ, ಇನ್ಕ್ಲೂಡಿಂಗ್ ಅಂತ ಬಂತಲ್ಲ, ಅವಾಗ ಮೇನ್ ಬಿಸ್ನೆಸ್ ಮೇಲೆ ಕೊಡಬೇಕು. ಇನ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಇನ್ಕ್ಲೂಡ್ ಕೊಟ್ಟಿದ್ರೆ ಮೇನ್ ಬಿಸ್ನೆಸ್ ಮೇಲೆ ತಗೋಬೇಕಾ, ಇನ್ಕ್ಲೂಡ್ ಅದು ಇದು ಕೊಟ್ಟಿಲ್ಲ ಅವಾಗ ಇದರ ಮೇಲೆ ತಗೋಬೇಕು. ತಿಳಿತಾ, समझ में आया? ओके, तो मेन बिजनेस के ऊपर निकालो 1 करोड़ 80 लाख के ऊपर 30% निकालो, आया अमाउंट है उसमें से लेस करो, तुम्हारे को मिलता है टोटल इनकम ऑफ द फर्म। अब टैक्स लायबिलिटी अंडर नॉर्मल प्रोविजन, यहाँ पे रेडीमेड तुम्हारे को क्वेश्चन के अंदर टैक्स रेट तुम्हारे को नहीं दिया, तो तुम लोग अपने तरफ से मालूम करना। कंपनी के ऊपर टैक्स लायबिलिटी तुम्हारे कितना था बोलो, अभी 30% ऑफ टोटल इनकम। 30% टोटल इनकम तुम्हारा कितना है, 1 करोड़ 46 लाख, उसके ऊपर दो 43 लाख 80। अब एड सरचार्ज, जब भी कंपनी की टोटल इनकम 1 करोड़ से ज्यादा है, 10 करोड़ से कम है, 7% सरचार्ज का रेट, 7% ऑफ टैक्स के अमाउंट के ऊपर 43 लाख 80 के ऊपर 7% दो, तुम्हारे को मिलता है। दोनों को ऐड कर लिखो यहाँ पे। अब HE से तुम लोग कंपलसरी करना 4%, कितना है इसके ऊपर निकालो, 46 लाख 86 के ऊपर ऐड करो टैक्स लायबिलिटी। अगर तुम्हारा टोटल इनकम अगर 1 करोड़ से नीचे है, टोटल इनकम तुम्हारा 1 करोड़ से नीचे कम है, 1 करोड़ से कम है, तब सरचार्ज नहीं आता। ತಿಳಿತಾ, ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಇಂದ 1 ಕೋಟಿ ಒಳಗೈತಿ, 1 ಕೋಟಿಗಿಂತ ಒಳಗೈತಿ, ಕಮ್ಮಿ ಐತಿ, 1 ಕೋಟಿಗಿಂತ ಕಮ್ಮಿ ಐತಿ, ಅವಾಗ ಸರ್ಚಾರ್ಜ್ ಬರಂಗಿಲ್ಲ। 1 ಕೋಟಿ ಮೇಲೆ ಅಂದ್ರೆ ಅಷ್ಟೇ ಕೊಡ್ಬೇಕು ಸರ್ಚಾರ್ಜ್। समझ में आया? इसके ऊपर दो तुम्हारे को मिलता, ऐड करो, तो ये तुम्हारी टैक्स लायबिलिटी, ठीक है। अब टैक्स लायबिलिटी अंडर मैट प्रोविजन मालूम करेंगे, मैट अंडर सेक्शन 115 JB। मैट मालूम करने के लिए हमारे क्या चाहिए, बुक प्रॉफिट चाहिए। बुक प्रॉफिट दिया हमने कितना, 3 करोड़ बोल के। अब मैट का रेट कितना दिया, क्या मैट का रेट नहीं दिया, मैट का रेट नहीं दिया, तो हमारी तरफ से फिक्स कितना, 15% ऑफ बुक प्रॉफिट। बुक प्रॉफिट के ऊपर 50% निकालो, तुम्हारे को मिलता है 45 लाख। एड सरचार्ज, बुक प्रॉफिट तुम्हारा कितना है, 1 करोड़ से क्या है ज्यादा है, 10 करोड़ से कम है, 1 करोड़ टू 10 करोड़ कितना सरचार्ज है, 7%। अगर बुक प्रॉफिट 1 करोड़ से कम है, सरचार्ज नहीं आता। बुक प्रॉफिट ನಿಂದ 1 करोड़ ಕಿಂತ ಕಮ್ಮಿ ಐತಿ, ಸರ್ಚಾರ್ಜ್ ಬರಂಗಿಲ್ಲ। 1 करोड़ ಮೇಲೆ ಅಂದ್ರೆ ಅಷ್ಟು ಕೊಡಬೇಕು ಸರ್ಚಾರ್ಜ್। ಈಗ दो भी 7% किसके ऊपर देना, टैक्स के ऊपर, मैट के ऊपर देते हैं, मैट के ऊपर दो 45 लाख के ऊपर 7% दो आता, दोनों का ऐड करो, लिखो वहां पे। ऐड HEC कितना, 4%, किसके ऊपर आता है HEC, इसके ऊपर जो अमाउंट है देखो, उसके ऊपर 4% दो आता, हमारे का ऐड करो, वो तुम्हारा 50 लाख 7,600 तुम्हारे का टैक्स लायबिलिटी। समझ में आया? गॉट इट? टेक इट ऑन द स्क्रीनशॉट। आई विल फर्स्ट कंडीशन, ओके, जस्ट आई विल रन दिस पार्ट, ओके, अपर पार्ट आई विल रन दिस पार्ट, just take the screenshot, I will just rub the upper part. Okay, I will rough the upper one, so you could understood, so ನೆಕ್ಸ್ಟ್ ಪಾರ್ಟ್ ಹಾಯ್ದು ಕಂಟಿನ್ಯೂ ಪಾರ್ಟ್, ಒಂದ ಫಾರ್ಮೆಟ್ ಅಲ್ಲೇ ಮಾಡಿರಪ್ಪ, ಬಟ್ ಕಂಟಿನ್ಯೂ ಮಾಡ್ರಿ। ಕಂಟಿನ್ಯೂ ಪಾರ್ಟ್, okay, this one, next continue part, tax liability under normal provision, next tax liability under MAT provision ನೋಡ್ರಿ, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರೊವಿಷನ್ ಎಷ್ಟು ಬಂತು ರೂಪಾಯಿ, ಇದು 48,74,064
64. Tax liability under MAT provision ಎಷ್ಟು ಬಂತ್ರಿಪ್ಪ 50,07,600 50,07,600 ಹೌದಲ್ಲ ಆನ್ಸರ್. ಹಾ, ಈಗ ನೀವು ಏನು ಮಾಡ್ತೀರಪ್ಪ ಕಂಪೇರ್ ಮಾಡ್ತೀರಿ. ಏನು ಮಾಡ್ತೀರಿ ಕಂಪೇರ್ ಮಾಡ್ರಿ. ವಿಚ್ ಎವರ್ ಇಸ್ ಹೈಯರ್ ಅಲ್ಲ ಅದು, ವಿಚ್ ಎವರ್ is, wait a minute, just whichever is higher. Okay, whichever is higher is a tax liability. Whichever is higher is a tax liability. Whichever is higher is a tax liability. ಯಾವ್ದು ಹೈಯರ್ ಐತಿಪ್ಪ ಇದ್ರಾಗ? ಹೈಯರ್ 50,07,600 50,07,600 ಇದು ನಿಮ್ದು ಹೈಯರ್ ಟ್ಯಾಕ್ಸ್ ಲೈಬಿಲಿಟಿ. ಈಗ ಏನು ಮಾಡ್ತೀರಿಪ್ಪ, ಇಷ್ಟ ಆದ್ಮೇಲೆ ಟ್ಯಾಕ್ಸ್ ಕ್ರೆಡಿಟ್. ಈಗ ಏನು ಮಾಡ್ರಿಪ್ಪ, ಇಷ್ಟ ಆದ್ಮೇಲೆ ಮತ್ತೆ ಟ್ಯಾಕ್ಸ್ ಕ್ರೆಡಿಟ್ ಮಾಡ್ಬೇಕು. ಈಗ ಟ್ಯಾಕ್ಸ್ ಕ್ರೆಡಿಟ್ ಮಾಡೋಣ್ರಿಪ್ಪ. ಈಗ ಟ್ಯಾಕ್ಸ್ ಕ್ರೆಡಿಟ್ ಮಾಡ್ಬೇಕಂದ್ರೆ ನೋಡ್ರಿ, ಎರಡೊಳಗೆ ಹೈಯೆಸ್ಟ್ ಯಾವ್ದ್ರಿಪ್ಪ? ಹೈಯೆಸ್ಟ್ ಯಾವ್ದ್ರಿಪ್ಪ? ಹೈಯೆಸ್ಟ್ ಮ್ಯಾಟ್ ಐತಿ. ಹೈಯೆಸ್ಟ್ ಏನ್ರಿಪ್ಪ? ಮ್ಯಾಟ್ ಐತಿ. ಓಕೆ, ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ಮ್ಯಾಟ್ ಪ್ರೊವಿಷನ್. ಆಮೇಲೆ ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ನಾರ್ಮಲ್ ಪ್ರೊವಿಷನ್. ಇದು ಹೈಯರ್ ಅಮೌಂಟ್. ಹೈಯರ್ ಮೈನಸ್ ಲೋವರ್. ಇದು ಮೈನಸ್ ಬರ್ತೈತಿಲ್ಲ, ಮೈನಸ್. ಹೈಯರ್ ಮೈನಸ್ ಲೋವರ್. ಹೈಯರ್ ಅಮೌಂಟ್ ಯಾವ್ದ್ರಿಪ್ಪ ಇದ್ರಾಗ? ಹೈಯರ್ ಅಮೌಂಟ್ ಮ್ಯಾಟ್ ಪ್ರೊವಿಷನ್ ಎಷ್ಟ್ರಿಪ್ಪ? 50,07,600. ಆಮೇಲೆ ಲೋವರ್ ಅಮೌಂಟ್ ಯಾವ್ದ್ರಿಪ್ಪ? ಇಲ್ಲಿ ನಾರ್ಮಲ್ ಪ್ರೊವಿಷನ್ ಎಷ್ಟ್ರಿಪ್ಪ? 48,74,064. ಓಕೆ, ಲೆಸ್ ಮಾಡ್ಬೇಕು. ಹಾ, ಟ್ಯಾಕ್ಸ್ ಕ್ರೆಡಿಟ್ ಮಾಡ್ಬೇಕಂದ್ರೆ ಲೆಸ್ ಮಾಡ್ಕೋಬೇಕ್ರಿಪ್ಪ. 50,07,600 minus 48,74,064 will get 1,33,536. ಇದು ನಿಮ್ದು ಏನ್ರಿಪ್ಪ? ಟ್ಯಾಕ್ಸ್ ಕ್ರೆಡಿಟ್. ನೆನ್ಪರ್ಕೊಳ್ಳಿ, ಟ್ಯಾಕ್ಸ್ ಕ್ರೆಡಿಟ್ ಇದು ನಿಮ್ದು ಇದು ಟ್ಯಾಕ್ಸ್ ಕ್ರೆಡಿಟ್. ಈಗ ನೋಡ್ರಿಪ್ಪ, ಮ್ಯಾಟ್ ಪ್ರೊವಿಷನ್ ನಿಮ್ದು ಜಾಸ್ತಿ ಐತಿ. ಟ್ಯಾಕ್ಸ್ ಕ್ರೆಡಿಟ್ ಬಂತ. ಆಮೇಲೆ ಟ್ಯಾಕ್ಸ್ ಕ್ರೆಡಿಟ್ ಫ್ರಾಮ್ ಅಂದ್ರೆ ಬ್ರಾಡ್ ಫಾರ್ವರ್ಡ್. ಓಕೆ, ಬ್ರಾಡ್ ಫಾರ್ವರ್ಡ್ ಪ್ರೀವಿಯಸ್ ಇಯರ್ 21-22 ಅಮೌಂಟೆಡ್ rupees 5,30,000. ಆಡ್ ಮಾಡ್ಕೋಬೇಕಲ್ಲ, ಆಡ್ ಟ್ಯಾಕ್ಸ್ ಕ್ರೆಡಿಟ್ ಬ್ರಾಡ್ ಫಾರ್ವರ್ಡ್ ಪ್ರೀವಿಯಸ್ ಇಯರ್ 2021 ಎಷ್ಟೈತ್ರಿಪ್ಪ? ಅದು 5,30,000 ಆಡ್ ಮಾಡ್ರಿ. ಎಷ್ಟು ಇದು? 1,33,536 plus 5,30,000. You will get 63,536. ಇದು ನಿಮ್ದು ಏನ್ರಿಪ್ಪ? ನೆಟ್ ಟ್ಯಾಕ್ಸ್ ಲೈಬಿಲಿಟಿ. ನೆಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡ್ರಿಪ್ಪ. ಏನ್ ಡೌಟ್ ಐತ್ರಿ? ನೋಡ್ರಿಪ್ಪ, ಏ ಮುಗಿತ್ರಿ? ಎಲಿಜಿಬಲ್. ನೋಡ್ರಲ್ಲ, is company eligible for deduction under section 80 IB? Yes, the company is eligible for deduction under section 80 IB. Not 100%, but for 30%, because the company works for last 9 years. So first 5 years 100%, next 5 years 30%.
What is the tax liability of the company for the assessment year 23-24? The tax liability of the company for the assessment year 23-24 is 50,07,600 tax liability. Next, how do you treat a tax credit brought forward? ಇದು ನಿಮ್ದು ಆನ್ಸರ್. ಟ್ಯಾಕ್ಸ್ ಕ್ರೆಡಿಟ್ ಬ್ರಾಡ್ ಫಾರ್ವರ್ಡ್ ಹಿಂಗೆ ಟ್ರೀಟ್ ಮಾಡಬೇಕು ನೀವು, ತಿಳಿತಾ? ಇಲ್ಲಿ ಮ್ಯಾಟ್ ಪ್ರೊವಿಷನ್ ಹೈಯರ್ ಐತ್ರಿಪ್ಪ. ಮ್ಯಾಟ್ ಪ್ರೊವಿಷನ್ ಹೈಯರ್ ಐತ್ರಿ, ಹೈಯರ್. ಟ್ಯಾಕ್ಸ್ ಕ್ರೆಡಿಟ್ ಬಂದ ಮೇಲೆ ಆಡ್ ಮಾಡ್ಕೋಬೇಕು ಟ್ಯಾಕ್ಸ್ ಕ್ರೆಡಿಟ್. ಬ್ರಾಡ್ ಫಾರ್ವರ್ಡ್ ನೋಡ್ರಿ, ಮ್ಯಾಟ್ ಪ್ರೊವಿಷನ್ ಹೈಯರ್ ಇತ್ತಂದ್ರೆ ಬ್ರಾಡ್ ಫಾರ್ವರ್ಡ್ ಟ್ಯಾಕ್ಸ್ ಕ್ರೆಡಿಟ್ ಆಡ್ ಮಾಡ್ಕೋಬೇಕು. ಆನ್ಸರ್ ಬಂದ ಮೇಲೆ ಬ್ರಾಡ್ ಫಾರ್ವರ್ಡ್ ಟ್ಯಾಕ್ಸ್ ಕ್ರೆಡಿಟ್ ಆಡ್ ಮಾಡ್ಕೋಬೇಕು. ಯಾವಾಗ ಮ್ಯಾಟ್ ಪ್ರೊವಿಷನ್ ಹೈಯರ್ ಬಂದ್ರೆ ಆನ್ಸರ್ ಬಂದ ಮೇಲೆ ಬ್ರಾಡ್ ಫಾರ್ವರ್ಡ್ ಟ್ಯಾಕ್ಸ್ ಕ್ರೆಡಿಟ್ ಆಡ್ ಮಾಡ್ಕೋಬೇಕು, ತಿಳಿತಾ? ನಾರ್ಮಲ್ ಪ್ರೊವಿಷನ್ ಹೈಯರ್ ಬಂದ ಮೇಲೆ ಬೈ ಚಾನ್ಸ್ ಅಸ್ಯೂಮ್ ಮಾಡ್ರಿ, ನಾರ್ಮಲ್ ಪ್ರೊವಿಷನ್ ಟ್ಯಾಕ್ಸ್ ಹೈಯರ್ ಬಂದಂದ್ರೆ ಆನ್ಸರ್ ಬಂದ ಮೇಲೆ ಬ್ರಾಡ್ ಫಾರ್ವರ್ಡ್ ಟ್ಯಾಕ್ಸ್ ಕ್ರೆಡಿಟ್ ಲೆಸ್ ಮಾಡ್ಕೋಬೇಕು, ತಿಳಿತಾ? ಮ್ಯಾಟ್ ಪ್ರೊವಿಷನ್ ಹೈಯರ್ ಐತಿ, ಟ್ಯಾಕ್ಸ್ ಕ್ರೆಡಿಟ್ ಬಂದ ಮೇಲೆ ಬ್ರಾಡ್ ಫಾರ್ವರ್ಡ್ ಟ್ಯಾಕ್ಸ್ ಕ್ರೆಡಿಟ್ ಆಡ್ ಮಾಡ್ಕೋಬೇಕು. ನಾರ್ಮಲ್ ಪ್ರೊವಿಷನ್ ಬೈ ಚಾನ್ಸ್ ಹೈಯರ್ ಬಂದ್ರಿ, ಹೈಯರ್ ಬಂದ್ರೆ ಮೇಲೆ ಹಾಕಿದ್ರಿ ಇದು ಹೈಯರ್. ನಾರ್ಮಲ್ ಪ್ರೊವಿಷನ್ ಟ್ಯಾಕ್ಸ್ ಹೈಯರ್ ಬಂದ್ರೆ ಆನ್ಸರ್ ಬಂದ ಮೇಲೆ ಬ್ರಾಡ್ ಫಾರ್ವರ್ಡ್ ಟ್ಯಾಕ್ಸ್ ಕ್ರೆಡಿಟ್ ಲೆಸ್ ಮಾಡ್ಕೋಬೇಕಿಲ್ಲ, ತಿಳಿತಾ? अस्ट डिफरेंस आई नोड़ी, अस्ट डिफरेंस आई तो ओके, समझ में आया? यहाँ तक हम लोग सॉल्व करे थे. अब क्या मालूम करेंगे? ये वाला टैक्स लायबिलिटी अंडर नॉर्मल प्रोविजन, टैक्स लायबिलिटी अंडर मैट प्रोविजन. नॉर्मल प्रोविजन के हिसाब से हमारा टैक्स क्रेडिट कितना है? टैक्स लायबिलिटी 48,70,464. मैट प्रोविजन के हिसाब से हमारा टैक्स लायबिलिटी कितना है बोलो? 50,07,600. दोनों में से क्या कंपेयर करना? विच एवर इज हायर इज टैक्स लायबिलिटी. दोनों में से हायर कौन सा है? 50,07,600. ठीक है, ये तुम्हारा टैक्स लायबिलिटी. आंसर नंबर ए का, इज कंपनी एलिजिबल फॉर डिडक्शन अंडर सेक्शन 80IB? यस, द कंपनी इज एलिजिबल फॉर डिडक्शन अंडर सेक्शन 80IB. Not 100%. If it's for first 5 years 100%, for next 5 years 30%. But in this case the company works for last 9 years, therefore 30% of deduction is allowed. What is the tax liability of the company for the assessment year 23-24? The tax liability of the company for the assessment year 23-24 is 50,07,600. Okay. Next, how do you treat tax credit brought forward? Answer. Tax credit, tax liability under MAT provision, higher amount, less lower amount. Higher amount ಯಾವ್ದ್ರಿಪ್ಪ? ಇಲ್ಲಿ higher amount 50 lakh ಅಂದ್ರೆ MAT provision higher ಐತಿ, ಮೇಲೆ ತಗೋರಿಪ್ಪ. less lower ಯಾವ್ದ್ರಿಪ್ಪ? normal provision lower ಐತಿ, less ತಗೋರಿಪ್ಪ. less ಮಾಡಿ ಅದು ನಿಂದ tax credit. broad forward ಐತಿ ಇಲ್ಲೇ ನೋಡ್ರಿ, ಇಲ್ಲೇ यहाँ पे देखो, अगर तुम्हारा मैट प्रोविजन का हायर आया, मैट प्रोविजन तुम्हारा हायर है, टैक्स क्रेडिट आने के बाद में जो ब्रॉड फॉरवर्ड आ जाएगा उसको ऐड करना. ब्रॉड फॉरवर्ड टैक्स क्रेडिट को तुम लोग क्या करना? ऐड करना. ऐड करके एक आंसर आता है उसको लिखना, नेट टैक्स क्रेडिट बोल के. कब? मैट प्रोविजन अगर हायर आया तो. बाय चांस एग्जाम के अंदर नॉर्मल प्रोविजन हायर आया तो कहा जाता नॉर्मल प्रोविजन ऊपर जाता. क्यों? हायर माइनस लोअर आता. अगर तुम्हारा नॉर्मल प्रोविजन का टैक्स हायर आया तो ऊपर जाता, ऊपर. आंसर आने के बाद में टैक्स क्रेडिट हायर, नॉर्मल प्रोविजन हायर आया ऊपर आता, मैट प्रोविजन नीचे आता. क्यों? लोअर बोल के. ठीक है, टैक्स क्रेडिट आने के बाद में यहाँ पे मैट हायर आया तो तुम लोग क्या करें बोलो? इसको ऐड करें. अगर नॉर्मल प्रोविजन हायर आया तो टैक्स क्रेडिट ब्रॉड फॉरवर्ड को तुम लोग क्या करना? लेस करना. लेस करके तुम्हारा नेट टैक्स क्रेडिट. ठीक है, ये केस है. देखो पूरा ओवरऑल प्रॉब्लम ऑफ अंडर सेक्शन 80IB. समझ में आया? तक समझ में आया जो ओवरऑल कॉन्सेप्ट में तुम्हारे को लूज हो? ठीक है, okay. With this we will conclude this under section 80IB problems. Next we will see under section 80IA or something. Okay, I will try my level best. Thank you all of you. Take the screenshots. Okay, sorry for the disturbance. Got it? Okay.